नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मत्कुरुसमारम्भा टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो प्रदम्बर। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैकश्रवणपठनमात्रेण मुक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य विष्णुतत्त्वनिर्णय विषयविवरण तथा भीमसेनस्य आध्यात्मिकस्वरूपवर्णन आरम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण
ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಬೆಳಿಗ್ಗೆ ಸ್ವಲ್ಪ ಅಸ್ವಾಸ್ಥ್ಯದ ಮೂಲಕವಾಗಿ ದಿನದಂತೆ ಸರಿಯಾಗಿ 8:30ಗೆ ಪ್ರವಚನವನ್ನು ಮಾಡುವ ಬದಲಾಗಿ ಇವತ್ತು ಸ್ವಲ್ಪ ವಿಳಂಬವಾಗಿ ಮಾಡ್ತಾ ಇದ್ದೇವೆ. ವಿಷ್ಣು ತತ್ವ ನಿರ್ಣಯ ಒಂದೊಂದು ಅಕ್ಷರ ಓದ್ತಾ ಇದ್ದಂತೆ ಟೀಕಾಕೃತ್ಪಾದರ ವ್ಯಾಖ್ಯಾನ, ಶ್ರೀರಾಯರ ವ್ಯಾಖ್ಯಾನಾದಿಗಳನ್ನು ನೋಡ್ತಾ ಇದ್ದರೆ ಜಗತ್ ಮರೆತು ಅದೆಷ್ಟು ಉಪಕಾರ ಮಾಡಿದ್ದಾರೆ, ಅದೆಷ್ಟು ವಿಚಾರವಂತರ ವಿಚಾರಗಳನ್ನು ವಿಮರ್ಶೆ ಮಾಡಿ ಕರಾರುವಾಕ್ಕಾಗಿ ಇದೇ ಸಿದ್ಧಾಂತ ಅಂತನ್ನುವುದನ್ನು ತಿಳಿಸಿಕೊಟ್ಟಿದ್ದಾರಲ್ಲ, ಅವರ ಉಪಕಾರ ಅದೆಷ್ಟು ಸ್ಮರಿಸಬೇಕು. ಜಗತ್ತಿನಲ್ಲಿ ನಾವು ಸುಖವನ್ನು ಬಯಸ್ತೇವೆ, ಅದಕ್ಕಾಗಿ ನಾವು ಅನೇಕ ಪ್ರಯೋಗಗಳನ್ನು ಮಾಡ್ತೇವೆ. ಅದು ಮಾಡುವ ಮೊದಲು ನಾನು ಮಾಡುವ ಈ ಉಪಾಯ ಸರಿ ಇದೆಯಾ, ಈ ರೀತಿ ಮಾಡಿದವರಿಗೆ ಸರಿಯಾಗಿ ಏನಾದರೂ ಅನುಕೂಲವಾಗಿದೆಯಾ ಇತ್ಯಾದಿ ವಿಚಾರವನ್ನು ನಾವು ಮಾಡ್ತೇವೆ. ಮಾಡುವಾಗ ಕೆಲವು ಕಣ್ಣಿಂದ ನೋಡಿ, ಕೆಲವು ಪರಿಣಾಮ ನೋಡಿ ಅದರಿಂದ ಇಮ್ಯಾಜಿನೇಷನ್ ಮಾಡಿ, ಕೆಲವನ್ನು ಹಿರಿಯರಿಂದ ಕೇಳಿ ನಾವು ನಮ್ಮ ಜೀವನದಲ್ಲಿ ನಿರ್ಣಯ ತೆಗೆದುಕೊಳ್ತೇವೆ. ಪ್ರಮಾಣಿಸಿ ನೋಡು, ಅಂಧವಿಶ್ವಾಸ ಮಾಡಬೇಡ, ಯಾರನ್ನು ಸುಮ್ಮನೆ ಕಣ್ಮುಚ್ಚಿಕೊಂಡು ಅನ್ಕಾರ್ನೆಸ್ ಮಾಡಬೇಡ, ಪಕ್ಕಾ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನಿಡು. ಇದು ನಮ್ಮ ಶಾಸ್ತ್ರದ ವಚನ. ಶಾಲೆ ಕಾಲೇಜಿನಲ್ಲಿ ಕಲಿಸುವಂತೆ ಇದು ಸೂಪರ್ಸ್ಟಿಷನ್ ಅಲ್ಲ, ಇದು ಅಂಧವಿಶ್ವಾಸವೂ ಅಲ್ಲ, ಸರ್ವಥಾ ಅಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಪ್ರಮಾಣದ ವಿಚಾರವನ್ನು ಮಾಡ್ತಾರೆ. ನೋಡಪ್ಪ, ಮೊದಲು ಕಣ್ಣಿನಿಂದ ನಿನ್ನ ಕಣ್ಣಿನ ಜ್ಯೂರಿಸ್ಟಿಕ್ಷನ್ಗೆ ಏನು ಬರ್ತದೆ, ಸರಿಯಾದ ಪ್ರಕಾಶ ಇದ್ದಾಗ, ನಿನ್ನ ಕಣ್ಣು ಸರಿ ಇದ್ದಾಗ ಏನನ್ನು ನೋಡ್ತೀಯ ಅದನ್ನೇ ಸತ್ಯ ಅಂತ ಹೇಳಿ ತಿಳಿದು, ಇದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ ತಿಳ್ಕೊಂಡಂತಾರೆ ಕರೀತಾರೆ. ಆನಂತರ ನಿನ್ನೆ ನಾನು ಹಾಲು ಇಟ್ಟದ್ದು ಬೆಳಗ್ಗೆ ಮೊಸರಾಗಿತ್ತು, ನನ್ನ ಹೆಂಡತಿ ಕೇಳಿದೆ ಮೊಸರು ಹೇಗಾಯಿತು. ಅಲ್ರಿ ನಿಮ್ಗೆ ಹೇಳಲಿಕ್ಕೆ ಮರೆತೆ, ನಾನು ಹೆಪ್ಪು ಹಾಕಿದ್ದೆ. ಓ, ಹೆಪ್ಪು ಹಾಕಿದರೆ ಹಾಲು ಮೊಸರಾಗ್ತದೆ. ಯಾಕೆಂದರೆ ಆ ಒಂದು ಮೊಸರಿನಲ್ಲಿದ್ದ ಸೂಕ್ಷ್ಮ ವೈರಸ್ಗಳು, ಅಣುಗಳು ಮತ್ತು ಹಾಲಿನಲ್ಲಿ ಪಸರಿಸಿ ಅದಕ್ಕೆ ಒಂದು ತರಹದ ಗಟ್ಟಿತನವನ್ನು, ಅದಕ್ಕೆ ಒಂದು ಸ್ಥೂಲತವನ್ನು ತಂದುಕೊಟ್ಟು ಅದನ್ನು ಮೊಸರು ಮಾಡ್ತವೆ. ಹಾಗಾದರೆ ಹೆಪ್ಪು ಹಾಕಿದರೆ ಹಾಲು ಮೊಸರಾಗ್ತದೆ, ಕಡೆದರೆ ಬೆಣ್ಣೆ ಆಗ್ತದೆ. ಅದರಿಂದ ತುಪ್ಪ ಬರ್ತದೆ. ಈ ವಿಶೇಷವಾಗಿರ್ತಕ್ಕಂಥ ವ್ಯಾಪ್ತಿಯ ಜ್ಞಾನ ಇರುವಾಗ ನಾನು ನಿಸ್ಸಂದೇಹವಾಗಿ ನಾಳೆ ಮೊಸರು ಬೇಕಾಗಿದೆ, ಹಾಲಿಗೆ ಹೆಪ್ಪು ಹಾಕಿಬಿಡ್ತೇನೆ. ಯಾಕೆಂದ್ರೆ ಮೊಸರು ಆಗ್ತದೆ ಅಂತ ತಿಳ್ಕೊಂಡಂತ ಅನ್ನೋದು ನನಗೆ ಗೊತ್ತಿದೆ. ಮೊಸರಾಗುವ ಕ್ರಿಯೆ ನಾನು ನೋಡದೇ ಇದ್ರೂ ಕೂಡ ನನ್ನ ಅನುಮಾನ ಇದೆ. ನನ್ನ ಈ ರೀತಿಯಾಗಿರ್ತಕ್ಕಂಥ ಆ ಒಂದು ಪ್ರಯೋಗದಿಂದ ಆ ಇಮ್ಯಾಜಿನೇಷನ್ ನಾನು ಮಾಡಿಕೊಂಡು ಇದಕ್ಕೆ ಅನುಮಾನ ಪ್ರಮಾಣ ಅಂತಂತಾರೆ. ಆನಂತರ ನಮ್ಮ ಹಿರಿಯರು ಹೇಳ್ತಾರೆ, ಮುಂದೆ ಹೋಗ್ಬೇಡಪ್ಪ ಅಲ್ಲಿ ತಗ್ಗಿದೆ ಅಂತೇಳಿ.
ಮುಂದೆ ಹೋಗಿ ನೋಡಿದಾಗ ತಗ್ಗಿರ್ತದೆ. ಇವರು ನನ್ನ ಹಿತವಂತರು, ಆದ್ದರಿಂದ ಅವರ ಮಾತಿನ ಬಗ್ಗೆ ವಿಶ್ವಾಸ ಇಡ್ತೇನೆ, ಅವರು ಬರೆದ ಪುಸ್ತಕದ ಬಗ್ಗೆ ವಿಶ್ವಾಸ ಇಡ್ತೇನೆ, ಅವರು ಹೇಳಿದ ತತ್ವದ ಬಗ್ಗೆ ವಿಶ್ವಾಸ ಇಡ್ತೇನೆ. ಇದಕ್ಕೆ ಆಗಮ ಪ್ರಮಾಣ, ಶಬ್ದ ಪ್ರಮಾಣ ಅಂತ ಇಟ್ಕೊಂತ ಆಚಾರ್ಯ ಇದನ್ನು ಎಷ್ಟು ಸಲ ಹೇಳಿದ್ದೀರಿ, ಪುನಃ ಪುನಃ ಯಾಕೆ ಹೇಳ್ತೀನಿ? ಹೌದು, ನಮ್ಮ ಶ್ರೋತೃಗಳು ಗುರುಕುಲದಲ್ಲಿ ಅಥವಾ ಅಭ್ಯಾಸ ಮಾಡಿ ಫಿಲಾಸಫಿ ಕಲಿತವರಲ್ಲ. ಪರಮಾತ್ಮನ ಮಹಿಮೆಯನ್ನು ಕೇಳಿ ಭಾವುಕರಾಗಿರ್ತಕ್ಕಂಥ ಒಳ್ಳೆಯ ಭಗವದ್ಭಕ್ತರು. ಅವರಿಗೆ ಪುನಃ ಪುನಃ ನಾವು ಇದನ್ನು ವಿಚಾರ ತಿಳಿಸ್ಬೇಕಾಗಿರಲಿ. ಆದರೆ ಒಂದು ವಸ್ತು ಈ ನನ್ನ ಎದುರಿಗೆ ಕುಳಿತುಕೊಂಡು ನನ್ನ ವಿದ್ಯಾರ್ಥಿ, ಇವನ ಹೆಸರು ಶುಭಂ ಅಂತಿದೆ, ಮಂಗಲಕರ ಅಂತ, ಶುಭಂ ಅಂತ. ಇವನು ಶುಭಂ ಅಂತ ನಾನು ಗುರುತಿಸಬೇಕಾದ್ರೆ ನನಗೆ ಬೇರೆ ನನ್ನ ಹೆಂಡತಿ ಹೇಳ್ಬೇಕನು, ನೋಡ್ರಿ ಇವನು ಶುಭಂ ಮಾತಾಡ್ತೀನಿ ಅಂತ ಹೇಳ್ಬೇಕೇನು? ಬೇಕಾಗಿ ನನ್ನ ಕಣ್ಣು ಸರಿ ಇದೆ, ಮನೆಯಲ್ಲಿ ಸೂರ್ಯನ ಬೆಳಕು ಬರ್ತಾ ಇದೆ, ನನ್ನ ಎದುರಿಗೆ ಪಾಠಕ್ಕೆ ಕೂತ್ಕೊಂಡಿದ್ದಾನೆ, ಇವನು ಶುಭಂ. ಇವನು ಶುಭಂ ಅಂತನ್ನೋದು ಈ ಪ್ರಾಮಾಣಿಕ ಜ್ಞಾನಕ್ಕೆ ಮಧ್ಯದಲ್ಲಿ ಏನಾದರೂ ಸಹಕಾರಿ ಬೇಕೇ? ಇಲ್ಲ. ಪ್ರಾಮಾಣ್ಯ ಪರತಃ, ಪ್ರತ್ಯಕ್ಷ ಪ್ರಾಮಾಣ್ಯದಿಂದ ಇವನು ಪ್ರಮಾಣ ಅಂತ ತಿಳ್ಕೊಳ್ತೇವೆ ಅಂತ ಇತ್ಯಾದಿ ವಾದ ಮಾಡೋರು ಇದ್ದಾರೆ. ಆರಂಭದಲ್ಲೇ ಪ್ರಾಮಾಣ್ಯದ ವಿಚಾರ ಬಂದಾಗ, ಪ್ರಮಾಣಗಳ ವಿಚಾರ ಬಂದಾಗ ನಮ್ಮ ಆಚಾರ್ಯ ಹೇಳಿದ್ದಾರೆ, ಯಾವ ಸಾಮಗ್ರಿ ಎದುರಿಗಿದ್ದ ವಸ್ತುವನ್ನು ಗ್ರಹಣ ಮಾಡುತ್ತದೆಯೋ ಅದೇ ಸಾಮಗ್ರಿ ಅದರ ಪ್ರಮಾಣವನ್ನು ಗ್ರಹಣ ಮಾಡುತ್ತದೆ. ಯಾವ ಕಣ್ಣು ಎದುರಿಗಿದ್ದ ವ್ಯಕ್ತಿಯನ್ನು ಕಾಣ್ತದೆಯೋ ಆ ಕಣ್ಣು ಇವನು ಶುಭಂ ಅಂತ ಕಣ್ಣು ಅನ್ನೋದ ಪ್ರಮಾಣವನ್ನು ಸ್ವೀಕಾರ ಮಾಡ್ತದೆ. ಇದು ಗಡಿಗೆ ಅಂತನ್ನೋದು ಸ್ವೀಕಾರ ಮಾಡ್ತದೆ ಅಂತನ್ನೋ ವಿಚಾರವನ್ನು ಅನೇಕ ರೀತಿಯಿಂದ ವಿಮರ್ಶೆ ಮಾಡಿ, ಪ್ರಮಾಣ ಇದು ಸ್ವತಃ. ಆನಂತರ ಏನಾದರೂ ಮಧ್ಯದಲ್ಲಿ ಪರದೆ ಅಥವಾ ಲೈಟ್ ಹೋಗಿತ್ತು ಅಂತ ಬಂದ, ಗುರುತಿಸ್ಲಿಕ್ಕಾಗಲಿಲ್ಲ, ಓಹೋ ಇವನು ಅವನಲ್ಲ, ನಾನು ಅವನನ್ನು ರಮೇಶ ಅಂತ ತಿಳ್ಕೊಂಡಿದ್ದೆ, ಅವನಲ್ಲ ಅಂತ ತಿಳ್ಕೊಂಡು ಅಂತೇಳಿ ನಾನು ಅವನ ಬಗ್ಗೆ ಅಪ್ರಮಾಣ ಜ್ಞಾನ ಏನು ಬರ್ತದೆ ಅದು ಮಾತ್ರ ಬೇರೆ ವಸ್ತುಗಳಿಂದ ಬರ್ತದೆ. ಅದಕ್ಕೆ ಪ್ರಾಮಾಣ್ಯಂ ಪರತಃ ಅಂತ ತಿಳ್ಕೊಂಡು ಅಂತ ಹೇಳಿ, ವಸ್ತುವಿನ ಪ್ರಾಮಾಣ್ಯ. ಮಾತು ಕೇಳಿದ ಕ್ಷಣಕ್ಕೂ ಇದು ನನ್ನ ಮೊಮ್ಮಗಳ ಬಂದಾಳೆ ಅಂತ ಗೊತ್ತಾಗ್ತದೆ. ಯಾಕೆ ನನ್ನ ಕಿವಿಯ ಸಾಮಗ್ರಿಯಿಂದ ಮೊಮ್ಮಗಳು ಅಂತಿಕೊಂಡಂತ ಅನ್ನೋ ಜ್ಞಾನವಾಗುವ ಜೊತೆಗೆ ಇವಳು ನನ್ನ ಮೊಮ್ಮಗಳು, ಅವಳ ಹೆಸರು ಆರ್ಯ ಅಂತ ಅನ್ನೋದು ಕೂಡ ಅವಳನ್ನು ನಾನು ಗುರುತಿಸ್ತೇನೆ. ನನಗೆ ಮಲಕೊಂಡಿದ್ದೇನೆ, ಒಂದೇ ಸಲ ತಂಪು ಗಾಳಿ ಬೀಸ್ತಿದೆ, ಓಹೋ ಫ್ಯಾನ್ ಚಾಲು ಆಯಿತು, ಏರ್ ಕಂಡೀಷನ್ ವಾಪಸ್ ಬಂತು ಅಂತ ನಾನು ಕಣ್ಮುಚ್ಚೇತ್ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ಸ್ಪರ್ಶ ಪ್ರತ್ಯಕ್ಷ. ಸ್ಪರ್ಶ ಅಂತನ್ನೋ ಸಾಮಗ್ರಿಯಿಂದ ಆ ತಂಪುತನ ಗಾಳಿಯ ಜ್ಞಾನವಾಗುವಾಗ, ಆ ಗಾಳಿಯ ಜ್ಞಾನ ಆದಾಗ ಅದರ ಪ್ರಮಾಣವನ್ನು ನಾನು ಸ್ವೀಕಾರ ಮಾಡ್ತೇನೆ. ಕಣ್ಣು ತೆಗೆದು ನೋಡಿ, ಇದು ಲೈಟ್ ಹತ್ತಿದೆ ಅಥವಾ ಏರ್ ಕಂಡೀಷನ್ ಚಾಲು ಇದೆ ನೋಡೋದಿಲ್ಲ. ನಾನು ಕಣ್ಮುಚ್ಚೆ ನಾನು ಅನುಭವಿಸ್ತೇನೆ. ನಾಲಿಗೆಯಿಂದ ಅನ್ನದ ರುಚಿ, ಇದು ರುಚಿಯಾಗಿದೆ, ಕಹಿಯಾಗಿದೆ, ಸಿಹಿಯಾಗಿದೆ, ಲ್ಯಾಬಿಗೆ ಕಳಿಸೋಣ ಅಂತ ತಿಳಿದುಕೊಳ್ಳೋದಿಲ್ಲ. ಆಚಾರ್ಯ ಎಷ್ಟು ಅನುಭವಕ್ಕೆ ಸುಮ್ಮನೆ ಶಬ್ದ ಸರ್ಕಸ್ ಮಾಡಬೇಡಿ. ನಿಮ್ಮ ಅನುಭವಕ್ಕೆ ಬಂದದ್ದನ್ನು ನೀವು ಅದನ್ನು ಅನುಭವಿಸಿ ಅಂತ ತಿಳ್ಕೊಳ್ತಾರೆ. ಹೀಗಾಗಿ ಪ್ರಾಮಾಣ್ಯ ಸ್ವತಃ ಹಿಂದೆ ವಿಸ್ತಾರವಾಗಿ ಹೇಳಿದ್ದ. ನಿನ್ನಿನವರಿಗೂ ಧರ್ಮ ಅಧರ್ಮಗಳ ನಿರ್ಣಯಕ್ಕೆ ಅಪೌರುಷೇಯ ವಾಕ್ಯ ಬೇಕು. ಪ್ರತ್ಯಕ್ಷವೂ ಪ್ರಮಾಣ, ಅನುಮಾನವೂ ಪ್ರಮಾಣ. ಆದರೆ ಅತೀಂದ್ರಿಯ ವಿಷಯಗಳಿಗೆ ಇವು ಪ್ರಮಾಣ ಆಗೋದಿಲ್ಲ. ಆಗಮದ ಸಹಾಯ ಇದ್ದರೆ ಪ್ರಮಾಣ ಆಗ್ತವೆ. ಅಪೌರುಷೇಯ ಆಗಮದ ಸಹಾಯ ಇದ್ದರೆ ಪ್ರಮಾಣವಾಗ್ತವೆ.
ಸಾಧನದ ಸಹಾಯವಿಲ್ಲದೆ ಇದ್ದರೆ ಅವು ಪ್ರಮಾಣ ಆಗೋದಿಲ್ಲ ಅನ್ನೋದನ್ನು ನಿನ್ನಿನವರೆಗೂ ತಿಳಿಸಿಕೊಟ್ಟ ಆಚಾರ್ಯರು. ಹಾಗಾದರೆ ವೇದ ಪ್ರಮಾಣ ಅಂತನೋ ಜ್ಞಾನವಾಯಿತು. ವೇದದಿಂದ ಏನು ಜ್ಞಾನ ಬರ್ತದೆ? ವೇದ ಹೇಳ್ತಾರೆ ವಿಷ್ಣು ಸರ್ವೋತ್ತಮ. ವೇದ ಹೇಳ್ತಾರೆ ಪರಮಾತ್ಮನಿಗೆ ಅಗ್ನಿ ಅಂತ ತಿಳ್ಕೊಂಡಂತೆ ಅಗ್ನಿಮೇ ಏಳೆ ಪುರೋಹಿತಂ ಅಗ್ರಣಿತ್ವ ಸರ್ವಶ್ರೇಷ್ಠನಾದ್ದರಿಂದ ಸರ್ವೋತ್ತಮನಾದ್ದರಿಂದ ಎಲ್ಲಕ್ಕಿಂತ ಮೊದಲು ಇದ್ದದ್ದರಿಂದ ನಮ್ಮನ್ನು ಪ್ರೇರಿಸಿ ಮುಂದೆ ಕಳಿಸುವುದರಿಂದ ಅಗನೇತೃತ್ವ ಇತ್ಯಾದಿ ವ್ಯುತ್ಪತ್ತಿಯಿಂದ ಅಗ್ನಿನಾಮಕನು ಶ್ರೀಹರಿ ಅಂತಿಕೊಂಡಂತನೂ ಜ್ಞಾನ ನನಗಾಗ್ತದೆ. ವೇದದಿಂದ ಬರುವ ಜ್ಞಾನದ ಪ್ರಾಮಾಣ್ಯದ ಬಗ್ಗೆ ಪ್ರತಿವಾದಿಗಳು ಸಂಶಯ ತೆಗಿತಾರೆ. ಇಲ್ಲ, ಒಂದು ಜ್ಞಾನ, ಇದಕ್ಕೆ ಜನ್ಯ ಜ್ಞಾನ ಅಂತ ತಿಳ್ಕೊಂಡು ಅಂತ ಹೇಳಿ ಶಾಸ್ತ್ರದಲ್ಲಿ ಕರೀತಾರೆ. ವೇದದಿಂದ ಹುಟ್ಟಿದ ಜ್ಞಾನ, ಇದರ ಪ್ರಾಮಾಣ್ಯ. ಇನ್ನು ವೇದದಲ್ಲಿ ಹೇಳಿದ್ದು ಪ್ರಮಾಣ ಅಂತ ಅನ್ನೋದು ಜ್ಞಾನ. ಈ ಜ್ಞಾನ ಸ್ವತಃ ಅದಕ್ಕೇನಾದರೂ ಒಂದು ಸಹಾಯ ಬೇಕು ಅಂತನ್ನೋ ಪ್ರಶ್ನೆ. ಅದಕ್ಕೆ ಪ್ರತಿವಾದಿಗಳು ಹೇಳ್ತಕ್ಕಂಥ ಕ್ರಮ ಏನು ಅಂತಂದರೆ, ಇಲ್ಲ, ಶಬ್ದದ ಪ್ರಾಮಾಣ್ಯ ಬೇಕಾಗಿದ್ದರೆ ಅದಕ್ಕೆ ಆಪ್ತೋಕ್ತತ್ವ, ಶಬ್ದದ ಪ್ರಾಮಾಣ್ಯಕ್ಕೆ ವೇದದಲ್ಲಿ ಬಂದಿರತಕ್ಕಂತಹ ಜ್ಞಾನ, ವೇದದಿಂದ ಹುಟ್ಟಿದ ಜ್ಞಾನಕ್ಕೆ ನಮ್ಮ ಆಪ್ತರು ಹೇಳಿದ್ದಾರೆ, ಆದ್ದರಿಂದ ನಂಬ್ತೇವೆ. ಅನ್ನ ಬಿಸಿ ಇದೆ, ಕೈ ಇಡಬೇಡ ಅಂತ ತಿಳ್ಕೊಂಡು ಅಂತೇಳಿ ನನ್ನ ಮಗನಿಗೆ ನಾನು ಹೇಳಿದೆ, ಸಣ್ಣ ಕೂಸುದು, ಅದು ಸ್ವಲ್ಪ ಮುಟ್ಲಿಕ್ಕೆ ಹೋಯಿತು, ಬಿಸಿ ಅನ್ನಿಸ್ತು, ಹಿಂಸರಿತ್ತು. ನಮ್ಮಪ್ಪ ಹೇಳಿದ್ದು ಪ್ರಮಾಣ. ನನ್ನ ಮಾತಿನ ಮೇಲೆ ನಮ್ಮ ಅಪ್ಪ ನನಗೆ ಯುದ್ಧದ್ದನ್ನು ಸರಿಯಾದದ್ದನ್ನು ಹೇಳ್ತಾನೆ ಅಂತೇಳಿ ನಾನು ಹೇಳಿದ ಮೇಲೆ ವಿಶ್ವಾಸ ಇಡಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ ವೇದದಿಂದ ಹುಟ್ಟಿದ ಜ್ಞಾನ ಅಂದರೆ ಒಂದು ಮಾತಿನಿಂದ ವಾಕ್ಯದಿಂದ ಹುಟ್ಟಿದ ಜ್ಞಾನ ಪ್ರಮಾಣವಾಗಬೇಕಾಗಿದ್ದರೆ ಅದಕ್ಕೆ ಒಬ್ಬ ಆಪ್ತರು ಯಾರಾದರೂ ಹೇಳಬೇಕು, ಆಗ ಅದು ಪ್ರಮಾಣವಾಗ್ತದೆ. ಇದು ವ್ಯವಹಾರದಿಂದ ನಮಗೆ ತಿಳಿದು ಬರ್ತವೆ. ಅವ್ರು ಹೇಳಿದ ಈ ವಿಚಾರಗಳಿಂದ ನಮಗೆ ಅರ್ಥವಾಗ್ತದೆ. ಆದ್ದರಿಂದ ವೇದದ ವಾಕ್ಯಕ್ಕೆ ಇದು ಅಪೌರುಷೇಯವಾದ್ದರಿಂದಾಗಿ, ಇದು ಯಾರು ಹೇಳಿದ್ದಲ್ಲ, ಯಾರು ರಚನೆ ಮಾಡಿದ್ದಲ್ಲ, ಅನಾದಿ ಕಾಲದಿಂದ ಇದೆ. ಈ ವಾಕ್ಯದ ಜ್ಞಾನ, ವೇದ ವಾಕ್ಯದ ಜ್ಞಾನ, ಜನ್ಯ ಜ್ಞಾನ, ಇದಕ್ಕೆ ಆಪ್ತೋಕ್ತತ್ವ ಅಂತ ತಿಳ್ಕೊಂಡಂತನ್ನುವುದು, ಆಪ್ತೋಕ್ತತ್ವ ಅಂತನ್ನುವುದು ಅನ್ನುವ ಹೇತು ಇಲ್ಲದೇ ಇದ್ದರೆ ವೇದಜನ್ಯ ವಾಕ್ಯ ಪ್ರಮಾಣ ಆಗೋದಿಲ್ಲ. ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ತಿಳಿದುಕೊಳ್ತೇನೆ. ನನ್ನ ಇಂದ್ರಿಯಗಮ್ಯವಾದ ಜ್ಞಾನ ಸ್ವತಃ ಪ್ರಮಾಣ, ದೋಷ ಇಲ್ಲದೇ ಇದ್ದಾಗ. ಆದರೆ ವೇದ ಅಂತನ್ನೋ ಗ್ರಂಥದಿಂದ ಜನ್ಯವಾದ ಜ್ಞಾನ, ವಾಕ್ಯಜ್ಞಾನ ಆಗಬೇಕಾಗಿದ್ದರೆ ಅದಕ್ಕೆ ಒಬ್ಬರು ವಿಶ್ವಾಸಿಕರು ನಮಗೆ ಬೇಕಾಗಿರ್ತಕ್ಕಂಥವ್ರು ಹೇಳಿರಬೇಕು ಅನ್ನೋದಿದ್ದಾಗ ಆ ಶಬ್ದಕ್ಕೆ ಪ್ರಾಮಾಣ್ಯ ಬರ್ತದೆ. ಆದರೆ ವೇದಕ್ಕೆ ಅಂತ, ಯಾಕೆ ವೇದ ಯಾರು ಹೇಳಿಲ್ಲಲ್ಲ, ಯಾರು ರಚನೆ ಮಾಡಲಿಲ್ಲ. ಆದ್ದರಿಂದ ವೇದದ ವಾಕ್ಯದಲ್ಲಿ ಆಪ್ತೋಕ್ತತ್ವ ಅಂತನ್ನುವ ಹೇತು ಇಲ್ಲ. ಆದ್ದರಿಂದ ವೇದ ವಾಕ್ಯಗಳು ಅಪ್ರಮಾಣ. ಎಷ್ಟು ಬುದ್ಧಿವಂತಿಕೆಯಿಂದ ಅವರು ನಮಗೆ ಪ್ರಶ್ನೆ ಮಾಡ್ತಾರೆ. ನಿನ್ನೆ
ಒಬ್ಬರು ಫೋನ್ ಮಾಡಿದ್ರು, ಆಚಾರ್ಯ ವೃದ್ಧಿ ಬಂದಿದೆ, ಅದರಿಂದಾಗಿ ನನಗೆ ಜಪ ಮಾಡಲಿಕ್ಕೆ ಬರ್ತದೆ ಏನು ಅಂತ ತಿಳ್ಕೊಂಡು ಅಂತೇಳಿ ನಾನು ಇಲ್ಲ ಅಂತ ಹೇಳಿದೆ. ಸ್ವಲ್ಪ ಹೊತ್ತಿನ ಮೇಲೆ ಅವ್ರ ಅಣ್ಣನ ಫೋನ್ ಬಂತು, ನನ್ನ ತಮ್ಮನಿಗೆ ಜಪ ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂತ ಹೇಳಿದ್ದೀರಿ ಆಚಾರ್ಯ? ಹೌದು ಅಂತ ಹೇಳಿ. ಹಾಗಾದರೆ ಸರಿ ಸರಿ. ಆ ವ್ಯಕ್ತಿಗೆ ನಾಗರಳ್ಳಿ ಆಚಾರ್ಯ ಮಾತಿನ ಮೇಲೆ ವಿಶ್ವಾಸ, ನನ್ನ ಮಾತಿನ ಮೇಲೆ, ಯಾಕೆ ನಾನು ಶಾಸ್ತ್ರ ನೋಡಿ ಹೇಳ್ತೇನೆ ಅಂತ ಅವ್ರಿಗೆ ವಿಶ್ವಾಸ ಇದೆ. ಆ ವಾಕ್ಯ, ನಾನು ಹೇಳಿದ ವಾಕ್ಯ ಜಪ ಮಾಡಲಿಕ್ಕೆ ಬರೋದಿಲ್ಲ, ಗುರುಮಂತ್ರಾದಿಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ವೃದ್ಧಿ ಬಂದಾಗ ಅಂತ ತಿಳ್ಕೊಂಡಂತೇಳಿ. ನಾನು ನನ್ನ ಸ್ವಂತ ಹೇಳಿಲ್ಲ, ಶಾಸ್ತ್ರದಲ್ಲಿ ಹೇಳಿದ್ದೇನೆ ಹೇಳಿದೆ. ಆದರೆ ನನ್ನ ಮಾತಿನ ಮೇಲೆ ಅವ್ರಿಗೆ ವಿಶ್ವಾಸ. ಅದರಿಂದ ವಾಕ್ಯದ ಪ್ರಾಮಾಣ್ಯಕ್ಕೆ ಒಬ್ಬರು ವಿಶ್ವಾಸಕರೇ ಹೇಳಿರಬೇಕಾಗ್ತದೆ. ಆದರೆ ವೇದವನ್ನು ರಚನೆ ಮಾಡಿದವರು ಯಾರೂ ಇಲ್ಲ, ಅಲ್ಲಿಯೇ ವಾಕ್ಯದ ಪ್ರಾಮಾಣ್ಯ ಬರಲಿಲ್ಲ. ಟೀಕಾಕೃತವಾದ ನಮಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ. ನಾನು ಇದು ಪ್ರತಿವಾದಿಗಳ ಪ್ರಶ್ನೆ, ಸಂಶಯ. ವಾಕ್ಯಸ್ಯ ಯಥಾರ್ಥ ಜ್ಞಾನ ಸಾಧನತ್ವ ಲಕ್ಷಣ, ಈ ವಾಕ್ಯ ಪ್ರಾಮಾಣಿಕವಾದ ವಿಚಾರವನ್ನೇ ಹೇಳಿದೆ ಅಂತ ತಿಳ್ಕೊಂಡಂತ ಹೇಳಿ ಆ ವಾಕ್ಯದ ಪ್ರಾಮಾಣ್ಯದ ಜ್ಞಾನಕ್ಕೆ ಆಪ್ತೋಕ್ತತ್ವ ಗುಣಾಧೀನಂ ಸರ್ವತಃ ಉಪಲಬ್ಧಂ. ಆಪ್ತೋಕ್ತತ್ವ ಅಂತ ತಿಳ್ಕೊಂಡಂತನ್ನುವ ಒಂದು ಗುಣ ಆ ವಾಕ್ಯದಲ್ಲಿ ಇರಬೇಕು. ಆ ವಾಕ್ಯದಲ್ಲಿ ಯಾವ ಗುಣ ಇರಬೇಕು? ವಿಶ್ವಾಸಿಕರು ಹೇಳಿದ ವಾಕ್ಯವಾಗಿರಬೇಕು. ಆದ್ದರಿಂದ ಅತಯವ, ಆದ್ದರಿಂದಲೇ ಜನ್ಯಜ್ಞಾನಸ್ಯಾಪಿ, ವೇದವಾಕ್ಯದಿಂದ ಹುಟ್ಟಿದ ಜ್ಞಾನದ ಯಾಥಾರ್ಥ್ಯ, ಅದು ಪ್ರಾಮಾಣಿಕ, ಯಾಥಾರ್ಥ ರೂಪವಾದಂತಹ ಪ್ರಾಮಾಣ್ಯ ಆ ವಾಕ್ಯಗತದಲ್ಲಿರ್ತಕ್ಕಂತಹ ಆ ವಾಕ್ಯದಲ್ಲಿ ಆಪ್ತೋಕ್ತತ್ವ ಅಂತ ಗುಣ ಇದ್ದರೆ ಅದು ವೇದದಿಂದ ಹುಟ್ಟಿದ ಜ್ಞಾನ ಪ್ರಮಾಣವಾಗ್ತದೆ. ಆದರೆ ನೀವು ಹೇಳುವಂತೆ ವೇದ ಅಪೌರುಷೇಯವಾದುದರಿಂದಾಗಿ ಅಲ್ಲಿ ಆಪ್ತೋಕ್ತತ್ವ ಅಂತ ತಿಳ್ಕೊಂಡಂತನ್ನುವ ಗುಣ ಇಲ್ಲ. ಆದ್ದರಿಂದಾಗಿ ವೇದದ ವಾಕ್ಯವು ಪ್ರಮಾಣಗಳಲ್ಲ. ಅದಕ್ಕೆ ಅವ್ರು ಕೊಡೋ ಉದಾಹರಣೆ ಏನು ಅಂತ ತಿಳ್ಕೊಂಡಂತೇಳಿ, ಬೀಜ ಮರವಾಗ್ತದೆ, ಆದರೆ ಬೀಜ ಮರವಾಗಬೇಕಾಗಿದ್ದರೆ ಅದನ್ನು ಬಿತ್ತಬೇಕು. ಬೀಜಸ್ಯ ಕಲಮತ್ವಾಭಾವೇ, ಅದನ್ನು ಬಿತ್ತದೇ ಇದ್ದರೆ, ಬಿತ್ತುವಿಕೆ ಅಂತಿಕೊಂಡಂತನ್ನೋ ಗುಣ ಅದರಲ್ಲಿ ಇಲ್ಲದೇ ಇದ್ದರೆ ಆಗ ಅದು ಮರಕ್ಕೆ ಕಾರಣವಾಗೋದಿಲ್ಲ. ಅದೇ ರೀತಿಯಾಗಿ ನಿಮ್ಮ ವೇದವಾಕ್ಯದಲ್ಲಿ ಆಪ್ತೋಕ್ತತ್ವ ಅಂತನ್ನೋ ಕಾರಣ ಇಲ್ಲ. ಆದ್ದರಿಂದಾಗಿ ವೇದವಾಕ್ಯ ಯಥಾರ್ಥ ಜ್ಞಾನವನ್ನು ಕೊಡುವುದಿಲ್ಲ. ಅಂತ ಜ್ಞಾನಸ್ಯಾಪಿ ಪ್ರಾಮಾಣ್ಯಂ ನ ಭವೇತ್ ಅಂತ ತಿಳ್ಕೊಂಡಂತೇಳಿ ಪೂರ್ವಪಕ್ಷಿ ಈ ರೀತಿಯಾಗಿ ಒಂದು ತನ್ನ ವಿಚಾರವನ್ನು ಮಂಡಿಸಿದ. ಯಾಕೆ ವಾಕ್ಯದಲ್ಲಿ ಆಪ್ತೋಕ್ತತ್ವ ಅಂತನ್ನುವ ಗುಣ ಇರಬೇಕು, ಬೀಜ ಮರವಾಗಬೇಕಾಗಿದ್ದರೆ ಬಿತ್ತಿರಬೇಕು ಅಂತ ತಿಳ್ಕೊಂಡಂತನ್ನು ಕಲಮತ್ವ ಅಂತ ತಿಳ್ಕೊಂಡಂತನ್ನುವ ಗುಣ ಅದರಲ್ಲಿರಬೇಕು. ಕಲಮತ್ವ ಇಲ್ಲದೆ ಇದ್ದರೆ ಬೀಜ ಹೇಗೆ ಮರವಾಗುವುದಿಲ್ಲವೋ ಅದೇ ರೀತಿಯಾಗಿ ಆಪ್ತೋಕ್ತತ್ವ ಅಂತ ತಿಳ್ಕೊಂಡಂತನ್ನುವ ಲಕ್ಷಣ ನಾವು ಬೇಕಾದವರು ಹೇಳಿದ್ದಾರೆ ಅಂತನ್ನುವ ಲಕ್ಷಣ ಆ ವಾಕ್ಯದಲ್ಲಿ ಇಲ್ಲದೇ ಇದ್ದರೆ, ಅದಕ್ಕೆ ಗುಣ ಅಂತ ಕರೆದಿದ್ದಾರೆ ಇಲ್ಲಿ, ಆ ಗುಣ ಇಲ್ಲದೇ ಇದ್ದರೆ ವೇದವಾಕ್ಯವು ಕೂಡ ಪ್ರಮಾಣವಾಗುವುದಿಲ್ಲ. ಇಷ್ಟು ಪೂರ್ವಪಕ್ಷಕ್ಕೆ ಆಚಾರ್ಯ ಒಂದೇ ವಾಕ್ಯದಲ್ಲಿ ಹೇಳ್ತಾರೆ. ತತ್ ಪ್ರಾಮಾಣ್ಯಂ ಚ ಸ್ವತಃ ಸಿದ್ಧಂ. ಅಪೌರುಷೇಯ ವಾಕ್ಯಗಳಿಗೆ ಆಪ್ತೋಕ್ತತ್ವ ಅಂತಿಕೊಂಡಂತನ್ನುವ ಗುಣವೂ ಬೇಕಾಗಿಲ್ಲ. ವೇದ ವಾಕ್ಯದ ಪ್ರಾಮಾಣ್ಯ ಇದು ಗುಣದ ಅಧೀನವಲ್ಲ, ಆಪ್ತೋಕ್ತತ್ವ ಅಂತನ್ನುವ ಗುಣದ ಅಧೀನವಲ್ಲ.
ತಸ್ಯ ವೇದಸ್ಯ ಟೀಕಾಕೃತ್ಪಾದರ ವಾಕ್ಯ, ಆ ವೇದದ ಯಾಥಾರ್ಥ ಜ್ಞಾನ ಜನಕತ್ವ ಲಕ್ಷಣಂ, ಯಾಥಾರ್ಥ ಜ್ಞಾನವಾಗಬೇಕು ಅಂತಿಕೊಂಡಂತನ್ನೋ ಒಂದು ಪ್ರಾಮಾಣ್ಯ ಏನಿದೆ ಅದು ಆಪ್ತೋಕ್ತತ್ವ ಅಂತನ್ನುವ ಗುಣದ ನಿರಪೇಕ್ಷವಾಗಿಯೇ ಸ್ವರೂಪತಃ ಅದು ಪ್ರಮಾಣವಾಗಿದೆ. ಹೇಗೆ ಪ್ರತ್ಯಕ್ಷಾದಿಗಳು ಇಂದ್ರಿಯಜನ್ಯ ಜ್ಞಾನ ಹೇಗೆ ಸ್ವತಃ ಪ್ರಮಾಣವಾಗಿದೆಯೋ ಅದೇ ರೀತಿಯಾಗಿ ವೇದವಾಕ್ಯಜನ್ಯ ಜ್ಞಾನ ಇದು ಕೂಡ ಸ್ವತಃ ಪ್ರಮಾಣವಾಗಿದೆ. ಇದು ಸಂಪೂರ್ಣ ತತ್ವಜ್ಞಾನದ ಕ್ಷೇತ್ರಕ್ಕೆ ಶ್ರೀಮದಾಚಾರ್ಯರು ಕೊಟ್ಟಿರ್ತಕ್ಕಂತಹ ಅದ್ಭುತವಾದ ಕೊಡುಗೆ. ಇದೊಂದು ಕಾರಣದಿಂದ ಎಷ್ಟೋ ಜನರು ವೇದವನ್ನು ಅಪೌರುಷೇಯ ಅಂತ ಹೇಳಲಿಕ್ಕೆ ಅನಿಸ್ತಿದ್ರು. ಆ ಅಂಜಿಕೆಯನ್ನು ದೂರ ಮಾಡಿದವರು ಶ್ರೀಮದಾಚಾರ್ಯ. ಟೀಕಾಕೃತ್ಪಾದರು ಹೇಳ್ತಾರೆ, ತಥಾ ಜ್ಞಾನಸ್ಯಾಪಿ ಯಥಾರ್ಥ ರೂಪಂ ಪ್ರಾಮಾಣ್ಯಂ ಗುಣ ಅಪೇಕ್ಷೇಣ ವಾಕ್ಯೇನೇ ಉತ್ಪದ್ಯತೆ ಇತಿ ಸಿದ್ಧಂ. ವಾಕ್ಯಜನ್ಯ ಜ್ಞಾನದ ಪ್ರಾಮಾಣ್ಯಕ್ಕೆ ಆಪ್ತೋಕ್ತತ್ವ ಅಂತನ್ನುವ ಒಂದು ಗುಣವೋ ಒಂದು ಲಕ್ಷಣವೋ ಅಥವಾ ಒಂದು ರೀತಿಯಾದಂಥ ಹೇತು ಇಲ್ಲದೇ ಇದ್ದರೂ ಕೂಡ ಆ ವಾಕ್ಯವು ನಮಗೆ ಸಾಕ್ಷಾತ್ತಾಗಿ ಜ್ಞಾನವನ್ನು ಕೊಡುತ್ತದೆ. ಇಷ್ಟು ಟೀಕಾಕೃತ್ಪಾದರು ಹೇಳಿದರು. ನಮಗೆ ಸ್ವಲ್ಪ ತಿಳುವಳಿಕೆ ಬಂತು. ಪ್ರತ್ಯಕ್ಷ ಅನುಮಾನಗಳು ದೋಷರಹಿತವಾಗಿದ್ದರೆ ಹೇಗೆ ಅದರಿಂದ ಬಂದ ಜ್ಞಾನವು ಪ್ರಮಾಣ ಪ್ರಮಿತವಾಗಿರುತ್ತದೋ ಹಾಗೆ ವಾಕ್ಯದ ಪ್ರಮಾಣಕ್ಕೆ ಗುಣದಿಂದ ಯುಕ್ತವಾದ ವಾಕ್ಯಜನದಲ್ಲಿ ಪ್ರಾಮಾಣ್ಯ ಇರಬೇಕು ಅಂತ ನೀವೇನು ಹೇಳ್ತೀರಿ, ಹಾಗೆ ಅದು ನಿಮ್ಮ ಮಾತು ಸರಿಯಲ್ಲ. ಆಪ್ತೋಕ್ತತ್ವ ಎಲ್ಲಿದೆ ಅಲ್ಲಿ ವಾಕ್ಯದ ಪ್ರಾಮಾಣ್ಯ ಕಂಡು ಬಂದಿದೆ, ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ಅದು ಪೌರುಷೇಯ ಗ್ರಂಥದಲ್ಲಿ ಮಾತ್ರ. ವೇದಜನ್ಯ ಜನ್ಯದ ಪ್ರಾಮಾಣ್ಯಕ್ಕೆ ಆಪ್ತೋಕ್ತತ್ವ ಅಂತಿಕೊಂಡಂತ ಅನ್ನೋದು ಬೇಕಾಗಿಲ್ಲ. ಇದನ್ನು ತಿಳಿಸಿ ಹೇಳ್ತಾರೆ. ಮತ್ತೆ ಅಯಮಾಶಯ, ಇದು ಟೀಕಾಕೃತ್ಪಾದರ ತಿಳಿಸ್ಕೊಡ್ತಕ್ಕಂಥ ಒಂದು ಶೈಲಿಯ ವೈಶಿಷ್ಟ್ಯ. ಅವ್ರು ಹೇಳ್ತಾರೆ, ವೇದಸ್ಯ ಅಪೌರುಷೇಯತ್ವಂ ತಾವತ, ವೇದದ ಅಪೌರುಷೇಯತ್ವವನ್ನು ಈಗಾಗಲೇ ಅನೇಕ ಪ್ರಮಾಣಗಳಿಂದ ನಾವು ಸಿದ್ಧ ಮಾಡಿದ್ದೇವೆ. ಉಕ್ತ ವಕ್ಷಮಾಣ ಹೇಳಿದ್ದೇವೆ. ಮುಂದೆ ಸಮಯ ಬಂದಾಗೆಲ್ಲೂ ವೇದದ ಅಪೌರುಷೇಯತ್ವಕ್ಕೆ ಪ್ರಮಾಣ ಕೊಡ್ತಾ ಹೋಗ್ತೇವೆ. ಯಾಕೆಂದರೆ ಇಲ್ಲಿವರೆಗೂ ಅನುಮಾನಾದಿಗಳಿಂದ ಪ್ರತಿವಾದಿಗಳಿಗೆ ಉತ್ತರ ಕೊಡೋದಕ್ಕೋಸ್ಕರ ಅವರಿಗೆ ಯುಕ್ತಿಯಿಂದ ಉತ್ತರ ಕೊಟ್ಟರು. ಮುಂದೆ ಪ್ರಮಾಣ ಕೊಟ್ಟು ಹೇಳ್ತಾರೆ ವೇದದ ಅಪೌರುಷೇಯತ್ವದ ಬಗ್ಗೆ. ಆದ್ದರಿಂದ ಉಕ್ತ ವಕ್ಷಮಾಣ ಹೇಳಿದ ಇನ್ನು ಮುಂದೆ ಹೇಳುವ ಪ್ರಮಾಣಗಳಿಂದ ವೇದದ ಅಪೌರುಷೇಯತ್ವ ಸಿದ್ಧವಾಗಿದೆ. ಈ ಸುಮಾರು 50 ದಿನಗಳ ಪ್ರವಚನದಿಂದ ವೇದದ ಅಪೌರುಷೇಯತ್ವಕ್ಕೆ ಬೇಕಾದ, ವೇದದ ಪ್ರಾಮಾಣ್ಯಕ್ಕೆ ಬೇಕಾದ, ವೇದದ ನಿತ್ಯತ್ವಕ್ಕೆ ಬೇಕಾದ ಅನೇಕ ಯುಕ್ತಿಗಳನ್ನು ಕೊಟ್ಟು ಸಾಧನೆ ಮಾಡಿ ನಮ್ಮ ಮೇಲೆ ಪರಮೋಪಕಾರ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಪೌರುಷೇಯ ವಾಕ್ಯದಲ್ಲಿ ಗುಣದ ಸಾನ್ನಿಧ್ಯ ಅಂದರೆ ಆಪ್ತೋಕ್ತತ್ವ ಅಂತನ್ನೋ ಗುಣ ಸಾನ್ನಿಧ್ಯ ಪೌರುಷೇಯ ವಾಕ್ಯೇಷು ಸನ್ನಿಧಿ ದೃಶ್ಯತೆ ಕಂಡುಬರ್ತದೆ. ತತ್ರ ಕಿಂ, ಅಲ್ಲಿ ದರ್ಶನಾಶ್ರಯೇಣ ಪ್ರಾಮಾಣ್ಯಂ ಪ್ರತಿ ಗುಣಸ್ಯ ಕಾರಣತ್ವಂ ಅಭ್ಯುಪಗಮ್ಯ ವೇದ ಅಪೌರುಷೇಯತ್ವಂ ತ್ಯಾಜ್ಯಂ. ನಿಮಗೆ ನಾನು 2 ಪ್ರಶ್ನೆ ಮಾಡ್ತೇನೆ ಅಂತಂತಾರೆ ಟೀಕಾಕೃತ್ಪಾದರು. ಪೌರುಷೇಯ ವಾಕ್ಯದಲ್ಲಿ ಕಂಡುಬಂದ ಪ್ರಾಮಾಣ್ಯದಲ್ಲಿ ಆಪ್ತೋಕ್ತತ್ವ ಅಂತನ್ನೋ ಗುಣ ಅಂತನ್ನೋ ಕಾರಣ ಇದೆ ಅಂತ ತಿಳ್ಕೊಂಡು ಹೇಳಿ
ವೇದದ ಅಪೌರುಷೇಯತ್ವವನ್ನು ಅದರ ಪ್ರಾಮಾಣ್ಯವನ್ನು ನಾವು ಬಿಡೋಣವೇ, ಅಥವಾ ಉತ ಪ್ರಮಾಣಾನುಸಾರೇಣ ಇಲ್ಲಿವರೆಗೆ ಹೇಳಿದ ಅನೇಕ ಯುಕ್ತಿ ಪ್ರಮಾಣಗಳಿಂದ ವೇದ ಅಪೌರುಷೇಯತ್ವ ಅಂಗೀಕೃತ್ಯ, ವೇದ ಅಪೌರುಷತ್ವವನ್ನು ನಿಮಗೆ ಸ್ವೀಕಾರ ಮಾಡಿಸಿ ಆಗಿದೆ, ಅದನ್ನು ಸ್ವೀಕಾರ ಮಾಡಿ ಯಾದೃಚ್ಛಿಕವಾದ ಕೆಲವು ಕಡೆಯಲ್ಲಿ ಕಂಡುಬರುವ ಅಪ್ತೋಕ್ತತ್ವ ಗುಣದ ಸನ್ನಿಧಿಯನ್ನಿಟ್ಟುಕೊಂಡು ಗುಣಾನಾಂ ಪ್ರಾಮಾಣ್ಯ ಕಾರಣತ್ವಂ ತ್ಯಾಜ್ಯಂ, ವೇದದ ಪ್ರಾಮಾಣ್ಯವನ್ನು ಬಿಡಬೇಕೆ? ಇಲ್ಲ, ವೇದದ ಪ್ರಾಮಾಣ್ಯಕ್ಕೆ ಗುಣಗಳು ಬೇಕಾಗಿಲ್ಲ ಅಂತನ್ನೋದು, ಅಪ್ತೋಕ್ತತ್ವ ಬೇಕಾಗಿಲ್ಲ ಅಂತನ್ನೋದನ್ನು ಹೇಳಬೇಕು. ಒಂದು ಪೌರುಷೇಯ ವಾಕ್ಯದಲ್ಲಿ, ಅಂದರೆ ಆಚಾರ್ಯರು ಹೇಳಿದ, ನಾವು ಹೇಳಿದ, ಗ್ರಂಥದಲ್ಲಿ ಹೇಳಿದ ಮಾತುಗಳಲ್ಲಿ ಅಪ್ತೋಕ್ತತ್ವ ಅಂತನ್ನೋ ಗುಣ ಇದೆ. ಆ ಗುಣದ ಕಾರಣದಿಂದ ಅಪ್ತೋಕ್ತತ್ವ ಬೇಕು ಅಂತನ್ನೋ ಒಂದು ಆಗ್ರಹ ಇಟ್ಟುಕೊಂಡು ವೇದದ ಪೌರುಷೇಯತ್ವವನ್ನು ಬಿಟ್ಬಿಡೋಣವೇ? ಇಲ್ಲಿವರೆಗೂ ಮಾಡಿದ ಯುಕ್ತಿಗಳೆಲ್ಲ ವ್ಯರ್ಥವೇ? ಅಥವಾ ವೇದಾಪೌರುಷೇಯತ್ವವನ್ನು ಗ್ರಹಣ ಮಾಡಿ ಆ ನಂತರ ಅದು ಕೂಡ ಸುಮ್ಮನೆ ಗ್ರಹಣ ಮಾಡಿದ್ದಲ್ಲ, ಅನೇಕ ಪ್ರಮಾಣಗಳಿಂದ ವೇದದ ಅಪೌರುಷೇಯತ್ವವನ್ನು ನಾವು ಗ್ರಹಣ ಮಾಡಿದ್ದೇವೆ. ಅಪ್ತೋಕ್ತತ್ವ ಪೌರುಷೇಯ ವಾಕ್ಯದಲ್ಲಿ ಇತ್ಯಾಗಲಿ ಕೆಲವು ಕಡೆಗೆ ಕಂಡುಬಂದು, ಆದರೆ ಎಲ್ಲ ಕಡೆಗಿಲ್ಲ. ಆದ್ದರಿಂದಾಗಿ ಅಪ್ತೋಕ್ತತ್ವ ಅಂತನ್ನುವ ಗುಣ ವಾಕ್ಯದ ಪ್ರಮಾಣದಲ್ಲಿ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ವೇದವಾಕ್ಯಗಳಿಗೆ ಸ್ವತಃ ಪ್ರಾಮಾಣ್ಯವನ್ನು ಸ್ವೀಕರಿಸಬೇಕೆ? ಒಂದು ಕಡೆಗೆ ಅಪ್ತೋಕ್ತತ್ವ ಬೇಕು ಅಂತ ತಿಳ್ಕೊಂಡಂತೇಳಿ ವೇದದ ಅಪೌರುಷೇಯತ್ವವನ್ನೇ ಬಿಟ್ಬಿಡಬೇಕೆ? ಅಥವಾ ಪ್ರಮಾಣಗಳಿದ್ದದರಿಂದ ವೇದಾಪೌರುಷೇಯತ್ವವನ್ನು ಸ್ವೀಕರಿಸಿ ಕೆಲವು ಕಡೆಯಲ್ಲಿ ಅಪ್ತೋಕ್ತತ್ವ ಗುಣ ಇರೋದರಿಂದಾಗಿ ವೇದದಲ್ಲಿ ಕಾಣೋದಿಲ್ಲ ಅಂತ ತಿಳ್ಕೊಂಡಂತೇಳಿ, ಆದರೆ ವೇದ ಪ್ರಮಾಣ ಸ್ವೀಕಾರ ಮಾಡಿದ್ರಿಂದ ಅಪ್ತೋಕ್ತತ್ವ ಅಂತ ತಿಳ್ಕೊಂಡಂತನ್ನುವ ಗುಣ ಬೇಕಾಗಿಲ್ಲ ಅಂತನ್ನು ಹೇಳಿ ವೇದದ ವಿಷಯದಲ್ಲಿ ಸ್ವತಃ ಪ್ರಾಮಾಣ್ಯವನ್ನು ಒಪ್ಪಬೇಕೆ ಅಂತನ್ನೋ ಎರಡು ಪ್ರಶ್ನೆ. ಈ ರೀತಿ ಪ್ರಶ್ನೆ ಮಾಡಿಕೊಂಡಾಗ ಟೀಕಾಕೃತ್ಪಾದರು ಹೇಳ್ತಾರೆ, ಶ್ರೀಮದಾಚಾರ್ಯರ ಪ್ರಕಾರ ಎರಡನೇ ಪಕ್ಷವೇ ಸರಿ. ಎರಡನೇ ಪಕ್ಷ ಯಾವುದು? ವೇದಗಳ ವಾಕ್ಯಗಳಿಗೆ ಅದರ ಪ್ರಾಮಾಣ್ಯ ಜ್ಞಾನಕ್ಕೆ ಅಪ್ತೋಕ್ತತ್ವ ಅಂತನ್ನುವ ಗುಣ ಬೇಕಾಗಿಲ್ಲ. ಅಪ್ತೋಕ್ತತ್ವ ಗುಣ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿ ವೇದವಾಕ್ಯಗಳು ಅಪ್ರಾಮಾಣಿಕ ಅಂತ ತಿಳ್ಕೊಂಡಂತ ಹೇಳಿ ಹೇಳಲಿಕ್ಕೆ ಬರೋದಿಲ್ಲ ಅಂತನ್ನುವ ಸ್ಟೇಟ್ಮೆಂಟೇ ಸರಿ. ಅಂತೇಳಿ ಟೀಕಾಕೃತ್ಪಾದರು ಹೇಳ್ತಾರೆ, ಎರಡನೇ ಪಕ್ಷ ಅಂತೇನಿದೆ ಅದು ಸ್ವೀಕಾರ ಮಾಡೋದು ಯೋಗ್ಯ. ಗುಣದ ಅಪ್ತೋಕ್ತತ್ವ ಅಂತನ್ನೋ ಗುಣದ ಅವಶ್ಯಕತೆ ವೇದವಾಕ್ಯದ ಪ್ರಾಮಾಣ್ಯಕ್ಕೆ ಬೇಕಾಗಿಲ್ಲ. ಸಾವಕಾಶೇನ ಏಕೇನ ಅವಕಾಶಾನಾಂ ಬಹೂನಾಂ ಬಾಧಸ್ಯ ಅಯುಕ್ತತ್ವ. ವೇದ ಅಪೌರುಷೇಯ ಅಂತನ್ನೋದಕ್ಕೋಸ್ಕರ ಅನೇಕ ಪ್ರಮಾಣಗಳಿವೆ. ಅಪ್ತೋಕ್ತತ್ವ ಬೇಕು ಅಂತ ತಿಳ್ಕೊಂಡಂತ ಹೇಳಿ ಕೆಲವು ಒಂದೆರಡು ಉದಾಹರಣೆಗಳನ್ನು ಇಟ್ಟುಕೊಂಡು ಸಾವಕಾಶವಾದ ಒಂದೆರಡು ಸಾವಕಾಶ ಪ್ರಮಾಣದಲ್ಲಿ ಕೊಟ್ಟ ಪ್ರಮಾಣದಲ್ಲಿ ಸಾವಕಾಶ ನಿರವಕಾಶ ಅಂತ ಎರಡು ಥರದ ಪ್ರಮಾಣಗಳು. ಇದನ್ನು ನೀವು ಶ್ರೋತೃಗಳು ಅರ್ಥ ಮಾಡಿಕೊಳ್ಬೇಕು. ತತ್ವ ನಮ್ಮ ಬೇಕಾದವರು ಹೇಳಿದ್ದಾರೆ ಅಂತನ್ನೋ ಗುಣ ಇದ್ದ ಪೌರುಷೇಯ ವಾಕ್ಯ ಇತ್ಯಾದಿ ಕೆಲವು ಪ್ರಮಾಣದಿಂದ ಜನ್ಯಜ್ಞಾನಕ್ಕೆ ಪ್ರಾಮಾಣ್ಯಕ್ಕೆ ಅಪ್ತೋಕ್ತತ್ವ ಬೇಕು ಅಂತನ್ನೋದು ಸಾವಕಾಶವಾದ ಪ್ರಮಾಣಗಳು. ಈಗ ಅಂದಾಗ ಸಾವಕಾಶ ಪ್ರಮಾಣ ಅಂದ್ರೇನು, ನಿರವಕಾಶ ಪ್ರಮಾಣ ಅಂದ್ರೇನು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಹೇಳಿದೆ ಏನು ಅಂತ ತಿಳ್ಕೊಂಡಂತಂದರೆ,
ನೋಡಪ್ಪ, ಯಾವುದೋ ಪುಸ್ತಕದಲ್ಲಿ ಓದಿದ್ದೇನೆ, ವೃದ್ಧಿಯಲ್ಲಿ ಮನಸ ಗಾಯತ್ರಿ ಮಂತ್ರವನ್ನು ಚಿಂತನೆ ಮಾಡಬಹುದು ಅಂತ ತಿಳ್ಕೊಂಡು ಅಂಥೇಳಿ, ಆದರೆ ನೀವು ಮಾಡಬಹುದು ಅಂತ ತಿಳ್ಕೊಂಡು ಅಂಥೇಳಿ ನಾನು ಒಬ್ಬ ಗೃಹಸ್ಥರಿಗೆ ಹೇಳಿದೆ. ಆನಂತರ ಅವರು ನಮ್ಮ ಸ್ವಾಮಿಗಳು ಭೇಟಿಯಾದಾಗ ಕೇಳಿದ್ರು, ಮತ್ತು ಶ್ರೀನಿವಾಸಾಚಾರ್ಯ ಹೇಳಿದ್ದಾರೆ ಮಾಡೋಣ. ಆಗ ಅವ್ರು ಹೇಳಿದ್ರು, ಶ್ರೀನಿವಾಸಾಚಾರ್ಯ ಹೇಳಿದ್ದು ನಿಜ, ಆದರೆ ಶ್ರೀನಿವಾಸ ತೀರ್ಥರ ಗ್ರಂಥದಲ್ಲಿ ಒಂದು ಪ್ರಮಾಣ ಇದೆಯಪ್ಪ, ಮಾನಸಿಕವಾಗಿಯೂ ಕೂಡ ಗಾಯತ್ರಿ ಚಿಂತನೆ ಮಾಡಬಾರ್ದು, ಕೇವಲ ಅರ್ಘ್ಯದವರೆಗೆ ಸಂಧ್ಯಾವಂದನೆ ಮಾಡಬೇಕು ಅಂತೇಳಿ. ಅದರಿಂದಾಗಿ ಗಾಯತ್ರಿ ಚಿಂತನೆ ಕೂಡ ಮಾಡೋದು ಬೇಡ ಅಂತ ತಿಳ್ಕೊಂಡಂತ ಸ್ವಾಮಿಗಳು ಹೇಳಿದರು. ಆಗ ಅವ್ರು ನನಗೆ ಫೋನ್ ಮಾಡಿದರು, ನೀವು ಹೇಳಿದ್ದೀರಿ, ಆಮೇಲೆ ಸ್ವಾಮಿಗಳಿಗೆ ಹೇಳ್ತಾರೆ, ಏನು ಮಾಡಬೇಕು? ನಾನು ಹೇಳಿದೆ, ನಾನು ಹೇಳಿದ್ದು ಸಾವಕಾಶ ಪ್ರಮಾಣ, ಸ್ವಾಮಿಗಳು ಹೇಳಿದ್ದು ನಿರವಕಾಶ ಪ್ರಮಾಣ. ಯಾಕೆ ನನಗಿಂತ ಬಹಳ ದೊಡ್ಡ ಜ್ಞಾನಿಗಳು. ನಾನು ಹೇಳಿದ್ದು ತಪ್ಪು ಅಂತ ಅವ್ರು ಹೇಳಿದ್ರೆ ತಪ್ಪೇ ಅದು. ಯಾಕೆ ನನ್ನ ಜ್ಞಾನಕ್ಕೆ ಒಂದು ಮಿತಿ ಇದೆ, ನನ್ನ ಅಧ್ಯಯನಕ್ಕೆ ಒಂದು ಮಿತಿ ಇದೆ. ಆದರೆ ಸ್ವಾಮಿಗಳು ಅಸೀಮಿತ ಜ್ಞಾನವುಳ್ಳವರು. ನನ್ನ ಮಾತು ಅಂಥ ಸಂದರ್ಭದಲ್ಲಿ ನನ್ನ ಮಾತು ಸಾವಕಾಶವಾಗ್ತಾರೆ, ಸ್ವಾಮಿಗಳ ಮಾತು ನಿರವಕಾಶವಾಗ್ತದೆ. ಅದೇ ರೀತಿಯಾಗಿ ವೇದವಾಕ್ಯ ಜನ್ಯ ಜ್ಞಾನಕ್ಕೆ ಆಪ್ತತತ್ವ ಅಂತನ್ನೋ ಗುಣ ಬೇಕು ಅಂತನ್ನೋದು ಇದು ಸಾವಕಾಶ ಪ್ರಮಾಣ. ವೇದಜನ್ಯ ವಾಕ್ಯದ ಪ್ರಾಮಾಣ್ಯ ಅದು ಸ್ವತಃ ಅಂತಿಕೊಂಡಂತನ್ನೋದು ಅನೇಕ ಪ್ರಮಾಣಗಳಿಂದ ವೇದ ಅಪೌರುಷಯ ಅಂತೇಳಿ ನಿರ್ಣಯವಾಗಿದ್ದರಿಂದಾಗಿ ಅದು ನಿರವಕಾಶ ಪ್ರಮಾಣ. ನಾನು ಹೇಳಿದ ಪ್ರಾಮಾಣ್ಯದಲ್ಲಿ ಸ್ವಲ್ಪ ಸಂಶಯಗಳಿವೆ, ಅಲ್ಲಿ ಹೇಳಿದ ಸ್ವಾಮಿಗಳು ಹೇಳಿದ್ರಲ್ಲಿ ಸಂಶಯ ಇಲ್ಲ. ಹಾಗೆ ವೇದದ ಅಪೌರುಷಯತ್ವ ಇಲ್ಲಿಯವರೆಗೂ ಅನೇಕ ಯುಕ್ತಿಗಳಿಂದ ಅನೇಕ ಪ್ರಮಾಣಗಳಿಂದ ಸಿದ್ಧ ಮಾಡಿದ್ದೇವೆ, ಮುಂದೂ ಸಿದ್ಧ ಮಾಡೋರಿದ್ದೇವೆ. ಆದ್ದರಿಂದ ವೇದದ ಅಪೌರುಷಯತ್ವದ ಬಗ್ಗೆ ಯಾವ ಸಂಶಯವೂ ಉಳಿಯೋದಿಲ್ಲ ಅಂತಂದ್ರೆ ಅದು ಪ್ರಮಾಣ ಅಂತ ಅನ್ನೋದು ಅದರ ಪ್ರಾಮಾಣ್ಯವೂ ನಿಶ್ಚಯವಾಗ್ತದೆ. ಆಪ್ತೋಕ್ತಂತ ಅಂತ ಗುಣ ಸಾವಕಾಶ ಪ್ರಮಾಣ ಅದಕ್ಕೆ ಬಾಧಕವಾಗೋದಿಲ್ಲ. ನಚ ತತ್ರ ವಾಕ್ಯಸ್ಯ ಕಾರಣತ್ವ ತಿಳಿತಿಲ್ಲ ಅಂತಕೊಂಡಂತಂದ್ರೆ ಎಷ್ಟೋ ಕಡೆಗೆ ಅನಾಪ್ತತ್ವ ಇದ್ದರೂ ಕೂಡ ಅಲ್ಲಿ ಪ್ರಾಮಾಣ್ಯ ಕಂಡು ಬಂದಿದೆ. ಅದಕ್ಕೆ ಉದಾಹರಣೆಗೆ ಇದನ್ನ ನಚ ತತ್ರ ವಾಕ್ಯಸ್ಯ ಕಾರಣತ್ವಂ ಕಾರಣಾಂತರ ನಿರೂಪಣೇನ ಅಕಾರ ಕಾರ್ಯೋತ್ಪತ್ತಿ ಪ್ರಸಂಗಾತ್ ದೃಶ್ಯತೆ ಚ ಯಾದೃಚ್ಛಿಕ ಸಂವಾದಿನೋ ಅನಾಪ್ತಸ್ಯ ಗುಣಾಭಾವೇಪಿ ಯಥಾರ್ಥ ಜ್ಞಾನಜನಕತ್ವಂ. ನಮ್ಮೊಬ್ಬ ವ್ಯಕ್ತಿ ಇದ್ದ, ಅವನು ಯಾವಾಗಲೂ ನಮಗೆ ಮೋಸ ಮಾಡಬೇಕಂತ ಇರ್ತಾನೆ. ಮೋಸ ಮಾಡಬೇಕಂತ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನೊಂದು ದಿವಸ ಮಾವಿನ ಹಣ್ಣು ತೆಗೆದುಕೊಳ್ಳಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನೋಡಿದ ಅಂಗಡಿಯಲ್ಲಿ ರತ್ನಗಿರಿ ಆಪುಸ್ ಇರಲಿಲ್ಲ. ಅವನು ಅಂಗಡಿಗೆ ಬಂದಿದ್ದ. ಅವನು ಇಲ್ಲಿ ತನಕ ನನಗೇನು ಹೇಳಾನೆ ಎಲ್ಲ ಸುಳ್ಳು ಹೇಳಾನೆ. ಆದರೂ ಅವನು ಹೇಳ್ದ, ನಾನು ಹೇಳಕ್ಕೆ ಸ್ವಲ್ಪ ಮುಂದೋಗ್ರಿ, ಆ ಅಂಗಡಿಯೊಳಗೆ ರತ್ನಗಿರಿ ಆಪುಸವ ಅಂತ ಹೇಳಿ. ಆ ವ್ಯಕ್ತಿ ನನಗೆ ಅನಾಪ್ತ, ಅವನ ಆಪ್ತನಲ್ಲ, ಅವನು ಯಾವಾಗಲೂ ತಪ್ಪು ಹೇಳ್ತಾನೆ. ಆದರೂ ನಾನು ಪರೀಕ್ಷೆ ಮಾಡಲಿಕ್ಕೆ ಅಲ್ಲಿ ಹೋದೆ. ಅಲ್ಲಿ ತನಕ ನನ್ನ 4-5 ಹೋದ್ರೆ ಆಯ್ತಲ್ಲ ಅಂತ. ಆದರೆ ಅಲ್ಲಿ ಹೋದಾಗ ಅಲ್ಲಿ ರತ್ನಗಿರಿ ಆಪುಸ್ ಇತ್ತು. ಆ ಅಂಗಡಿಯಲ್ಲಿ ರತ್ನಗಿರಿ ಆಪುಸ್ ಇದೆ ಅಂತನ್ನುವ ವಾಕ್ಯವನ್ನು ಹೇಳಿದ ವ್ಯಕ್ತಿ ಯಾರು? ಒಬ್ಬ ಅನಾಪ್ತ, ಯಾವನ ಮೇಲೆ ವಿಶ್ವಾಸ ಇಡಬಾರದು ಅಂಥ ವ್ಯಕ್ತಿ. ಆದರೆ ಅಲ್ಲಿ ಹೋದಾಗ ರತ್ನಗಿರಿ ಆಪುಸ್ ಅಲ್ಲಿ ಇತ್ತು, ಅವನ ವಾಕ್ಯ ಪ್ರಮಾಣವಾಯಿತು. ಅವನು ಹೇಳಿದ ವಾಕ್ಯದಲ್ಲಿ ಆಪ್ತತ್ವ ಅಂತನ್ನುವ ಗುಣ ಇಲ್ಲ. ಯಾಕೆ ಅವನು ಯಾವಾಗಲೂ ಸುಳ್ಳು ಹೇಳ್ತಾನೆ. ಆಪ್ತತ್ವ ಗುಣ ಇಲ್ಲದ ನಾನು ಆ ವ್ಯಕ್ತಿಯ ಅವನು ಸುರೇಶೋ ನರೇಶೋ ಏನು ಇಟ್ಕೊಳ್ಳಿ,
ಅವನ ಮಾತು ಹಾಗೆ ಹೋಗಿ ನೋಡಿದಾಗ ಪ್ರಮಾಣವಾಯಿತು. ಅನಾಪ್ತನಾದ ವ್ಯಕ್ತಿ ಹೇಳಿದ ಮಾತು ವಿಶಿಷ್ಟ ಸಂದರ್ಭದಲ್ಲಿ ಪ್ರಮಾಣವಾಯಿತು. ಆ ವಾಕ್ಯ ಪ್ರಾಮಾಣಿಕ ಹೌದಲ್ಲ? ಆ ವಾಕ್ಯಜನ್ಯ ಜ್ಞಾನ ಪ್ರಾಮಾಣಿಕ ಹೌದಲ್ಲ? ಹೌದು. ಹಾಗಾದರೆ ಆ ವಾಕ್ಯದಲ್ಲಿ ಆಪ್ತ ವಾಕ್ಯತ್ವ ಇಲ್ಲಲ್ಲ? ಅಂದರೆ ಆಪ್ತ ವಾಕ್ಯತ್ವ ಇಲ್ಲದ ವಾಕ್ಯದಲ್ಲಿಯೂ ಕೂಡ ಪ್ರಾಮಾಣ್ಯ ಜ್ಞಾನದ ಅನೇಕ ಉದಾಹರಣೆಗಳು ಇರುವುದರಿಂದ ತಮಾಷೆಗಳಲಿಕ್ಕೆ ಸಾಧ್ಯತೆ ಇದೆ, ಏನು ಮಾಡಲಿಕ್ಕೂ ಸಾಧ್ಯತೆ ಇದೆ. ಇರುವುದರಿಂದಾಗಿ ಆಪ್ತೋಕ್ತತ್ವ ಅಂತನ್ನುವ ಗುಣ ಇರಲೇಬೇಕು ವಾಕ್ಯದ ಪ್ರಮಾಣ ಜ್ಞಾನಕ್ಕೆ ಅಂತ ತಿಳ್ಕೊಂಡಂತನ್ನೋದು ಇದು ಸಿದ್ಧವಾಗಲಿಲ್ಲ. ಸಿದ್ಧವಾಗದೇ ಇದ್ದದ್ದರಿಂದಾಗಿ ಇದಕ್ಕೆ ಕಾರಣಾಂತರ ಹೇಳಬೇಕು. ಕಾರಣಾಂತರ ಅಂದರೆ ಅಪೌರುಷೇಯತ್ವ. ಅಪೌರುಷೇಯ ವಾಕ್ಯ ಯಾವಾಗಲೂ ಪ್ರಮಾಣವೇ ಆಗಿರ್ತದೆ. ಇಲ್ಲ ಏನೋ ಸುಮ್ಮನೆ ಆಗಿದೆ, ಕಾರಣ ಇಲ್ಲದೆ ಆಗಿದೆ ಅಂತಂದರೆ ಕಾರಣ ಇಲ್ಲದೆ ಕಾರ್ಯ ಹುಟ್ಟುತ್ತದೆ ಅಂತ ತಿಳ್ಕೊಂಡಂತ ಹುಚ್ಚುತನದಿಂದ ನಂಬಬೇಕಾಗ್ತದೆ. ಅಲ್ಲಿ ವಾಕ್ಯಕ್ಕೆ ಅಕಾರಣತ್ವ ಇಲ್ಲ, ಬೇರೆ ಕಾರಣ ಇದೆ. ಇಲ್ಲದೆ ಇದ್ದರೆ ಅಕಾರಣ ಕಾರ್ಯೋತ್ಪತ್ತಿ ಅಂತ ತಿಳ್ಕೊಂಡಂತನ್ನುವ ಕಾರಣವಿಲ್ಲದೆ ಒಂದು ಮೂಲ ಬೀಜ ಇಲ್ಲದೆ ಗಿಡ ತನ್ನ ತೆನಾಗಿ ಗಿಡ ಆಕಾಶದಲ್ಲಿ ಹುಟ್ಟಿತು ಅಂತ ಅನ್ಬೇಕಾಗ್ತದೆ. ಆದ್ದರಿಂದ ವೇದವಾಕ್ಯ ಜನ್ಯ ಜ್ಞಾನದ ಪ್ರಮಾಣೋತ್ಪತ್ತಿಗೆ, ಅದರ ಪ್ರಾಮಾಣ್ಯಕ್ಕೆ ಆಪ್ತೋಕ್ತತ್ವ ಅಂತ ತಿಳ್ಕೊಂಡಂತನ್ನೋ ಗುಣ ಬೇಕಾಗಿಲ್ಲ. ಇದನ್ನು ಬೇರೆ ರೀತಿ ಹೇಳಬೇಕಾಗಿದ್ದರೆ ವೇದಜನ್ಯ ಜ್ಞಾನದ ಪ್ರಾಮಾಣ್ಯ ಆಪ್ತೋಕ್ತತ್ವ ಎಂಬ ಗುಣದ ಅಧೀನವಲ್ಲ, ಅದು ಸ್ವತಃ ಪ್ರಮಾಣ. ಆಚಾರ್ಯರು ಬರುವವರೆಗೆ ಎಲ್ಲರೂ ವೇದ ಅಪೌರುಷೇಯ ಅಂತಿಕೊಂಡಂತಂದರೆ ಆಪ್ತೋಕ್ತತ್ವ ಅಂತನ್ನೋ ಗುಣರಹಿತವಾದದ್ದಿದೆ, ಅಲ್ಲಿ ಪ್ರಾಮಾಣ್ಯ ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋ ಭ್ರಮೆಯಲ್ಲೇ ಇದ್ದರು. ಆ ಮನಸ್ಸಿಗೆ ಬಂದು ಏನೋ ಯೋಕ್ತಿ ಮಾಡ್ತಾಯಿದ್ರು. ಆದರೆ ಆಚಾರ್ಯರು ಸಂಪೂರ್ಣ ತತ್ವಜ್ಞಾನದ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಹೇಗೆ ದೋಷರಹಿತವಾಗಿರ್ತಕ್ಕಂತಹ ಇಂದ್ರಿಯ, ದೋಷರಹಿತವಾಗಿರ್ತಕ್ಕಂತಹ ಅಡೆತಡೆಗಳಿಲ್ಲದ ಇಂದ್ರಿಯ ಮತ್ತು ವಿಷಯಗಳ ಸನ್ನಿಕರ್ಷದಿಂದ ಬರುವ ಯಥಾರ್ಥ ಜ್ಞಾನ ಹೇಗೆ ಸ್ವತಃ ಪ್ರಮಾಣವೋ, ಅದೇ ರೀತಿಯಾಗಿ ವೇದಜನ್ಯ ಜ್ಞಾನವೂ ಕೂಡ ಸ್ವತಃ ಪ್ರಮಾಣವಾಗಿದೆ. ವೇದಜನ್ಯ ಜ್ಞಾನದ ಸ್ವತಃ ಪ್ರಾಮಾಣ್ಯವನ್ನು ಒಪ್ಪಲೇಬೇಕು ಅಂತ ತಿಳ್ಕೊಂಡಂತನ್ನುವ ಒಂದು ಅದ್ಭುತವಾದ ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ವಿಷಯ ಏನು ಕಠಿಣ ಅಲ್ಲ, ನಿಮಗೆ ತಿಳಿದಿದೆ ಅಂತ ಅನಿಸಿದೆ. ನೀವು ಹರಿಕಥಾಂಸಾರ ಓದ್ತೀರಿ, ಓದಿದಾಗ ಅಲ್ಲಿಂದ ಒಂದು ವಿಷಯ ನಿಮಗೆ ಜ್ಞಾನವಾಗ್ತದೆ. ನಿಮಗೆ ಕನ್ನಡ ಚೆನ್ನಾಗಿ ಬರ್ತದೆ, ನಿಮಗೆ ತತ್ವಜ್ಞಾನದ ಸ್ವಲ್ಪ ಸಂಸ್ಕಾರವೂ ಕೂಡ ಇದೆ, ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ಇದೆ. ಆಗ ಅದರಿಂದ ಹರಿಕಥಾಂಸಾರದಿಂದ ಓದಿದ ಜ್ಞಾನ ಇದು ಪ್ರಮಾಣವೋ ಅಪ್ರಮಾಣವೋ ಅಂತ ತಿಳ್ಕೊಂಡಂತ ಹೇಳಿ ವಿಚಾರ ಮಾಡ್ತೀರಾ? ಮಾಡೋದಿಲ್ಲ. ಇಲ್ಲ, ಅಲ್ಲೇ ಜಗನ್ನಾಥ ದಾಸರು ಹೇಳಿದ ಪ್ರಮಾಣ ಅಂತ ತಿಳ್ಕೊಳ್ಳೋದು ಪೌರುಷೇಯ ವಾಕ್ಯ. ಆದರೆ ವೇದಜನ್ಯ ಜ್ಞಾನಕ್ಕೆ ಇಂಥವ್ರು ಹೇಳಿದ್ದಾರೆ ಅಂತ ತಿಳ್ಕೊಂಡು ಆಪ್ತರು ಹೇಳಿದ್ದಾರೆ ಅಂತ ಅನ್ನೋದು ಇಲ್ಲದೇ ಇದ್ದರೂ ಕೂಡ ವೇದದಲ್ಲಿ ಹೇಳಿದ ಪ್ರತಿಯೊಂದು ವಾಕ್ಯವು ಅಷ್ಟೇ ಪ್ರಮಾಣ. ಇಲ್ಲದೇ ಇದ್ದರೆ ನಾವು ವಿಷ್ಣು ಸರ್ವೋತ್ತಮತ್ವಾದಿ ಸಕಲ ಜ್ಞಾನಗಳನ್ನು ಸಾಧನೆ ಮಾಡಲಿಕ್ಕಾಗೋದಿಲ್ಲ, ತತ್ವಗಳನ್ನು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ವೇದದ ಜ್ಞಾನ ಸ್ವತಃ ಪ್ರಮಾಣ ಅಂತ ಅನ್ನದೇ ಇದ್ದರೆ, ಆದ್ದರಿಂದಾಗಿ ಇಂದ್ರಿಯಜನ್ಯ ಜ್ಞಾನ, ಅದೃಷ್ಟೇಂದ್ರಿಯಜನ್ಯ ಜ್ಞಾನ ಹೇಗೆ ಸ್ವತಃ ಪ್ರಮಾಣವೋ ಅದೇ ರೀತಿಯಾಗಿ ವೇದಜನ್ಯ ವಾಕ್ಯಜ್ಞಾನವೂ ಕೂಡ ಅದು ಸ್ವತಃ ಪ್ರಮಾಣ ಅಂತನ್ನುವ ಇವತ್ತಿನ ವಿಚಾರವನ್ನು ಮೆಲುಕು ಹಾಕಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ, ತಾನಾಗಿ ಅರ್ಥವಾಗ್ತದೆ. ಇಂಥ ಉಪಕಾರ ಮಾಡಿದ ಮಧ್ವಾಚಾರ್ಯರಿಗೂ ಟೀಕಾಕೃತ್ಪಾದರಿಗೂ ನಮಸ್ಕಾರ. ಇನ್ನು ನಾನು 30 ನಿಮಿಷಕ್ಕೆ
ಇಟ್ಕೊಂಡು ಮುಗಿಸ್ಬೇಕು ಅಂತ ತಿಳ್ಕೊಂಡಂತಂದರೂ ಕೂಡ ಗಡಿಯಾದ ಕಡೆ ಲಕ್ಷ್ಯ ಹೋಗೋದಿಲ್ಲ. ಅಷ್ಟು ಟೀಕಾಕೃತ್ಪಾದರ ವಾಕ್ಯದಲ್ಲಿ ಸವಿ ಇರ್ತದೆ, ರುಚಿ ಇರ್ತದೆ. ಈಗಾಗಲೇ 44 ನಿಮಿಷ ಆಯ್ತು. ಇನ್ನು ನಮ್ಮ ಭೀಮಸೇನ ದೇವರು ಭಗವಂತನ ಸ್ಮರಣೆಯನ್ನು ಯಾವಾಗಲೂ ಮಾಡ್ತಿರ್ತಾರೆ. ನೀನು ನಾನೊಂದು ಕಥೆ ಹೇಳಿದೆ, ಹೃದಯದಲ್ಲೇ ಪರಮಾತ್ಮನ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಹನುಮಂತ ದೇವರು ಉದಾಹರಣೆ ಕೊಟ್ಟು ಹೇಳಿದೆ. ಎಂಥ ವಿಶಿಷ್ಟ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಭಗವಂತನ ಜ್ಞಾನ ಬರ್ತದೆ. ದುಶ್ಯಾಸನನನ್ನು ಕೊಂದಾಗ ಭೀಮಸೇನ ನೆನಪಾಗಬೇಕು. ನನ್ನ ಹೆಂಡತಿಗೆ ಇವರು ಅಪಮಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಎಳ್ಕೊಂಡು ಬಂದಿದ್ದ. ಅಂಥ ಸಂದರ್ಭದಲ್ಲಿ ಇವರೆಲ್ಲ ದುಷ್ಟರು, ಹಾಗೆ ಹೀಗೆ ಆ ದುರ್ಯೋಧನ, ಕರ್ಣ ಇವರೇ ಕಣ್ಣಿಗೆ ಬರಬೇಕಾಗಿತ್ತು. ಭೀಮಸೇನ ದೇವ್ರ ಕಣ್ಣಿಗೆ, ನಮ್ಮ ಕಣ್ಣಿಗೆ ಹಾಗೆ ಬರ್ತದೆ. ಆದರೆ ಅವ್ರಿಗೆ ಕಣ್ಣಿಗೆ ಬಂದದ್ದು ದುಷ್ಟ ಸಂಹಾರಕವಾದ ನರಸಿಂಹ ರೂಪ. ಆ ನರಸಿಂಹ ರೂಪವನ್ನು ವರ್ಣಿಸುವ ಮನ್ಯು ಸೂಕ್ತ ಭೀಮಸೇನ ದೇವರಿಗೆ ಪ್ರತ್ಯಕ್ಷವಾಯಿತು, ಸ್ಮೃತಿಗೆ ಬಂತು. ಮನಃಪಟಲದಲ್ಲಿ ಆ ಮನುಸ್ಮೃತಿ ಪ್ರತ್ಯಕ್ಷವಾಯಿತು. ವೇದದ್ರಷ್ಟರಾದರು. ವೇದದ್ರಷ್ಟತ್ವ ಅವ್ರಿಗಿದ್ರು ಕೂಡ ಮನಃಪಟಲದಲ್ಲಿದ್ದದ್ರಿಂದಾಗಿ ಮನಃಪಟಲ ಪ್ರತ್ಯಕ್ಷ ಇದು ಸ್ಮೃತಿ ಅಂತ ಅನ್ಸ್ಕೊಳ್ತಾರೆ. ಪರಮಾತ್ಮನ ಸ್ಮರಣ ಬಂತು, ನರಸಿಂಹದೇವರ ಸ್ಮರಣ ಬಂತು. ಆದ್ದರಿಂದಾಗಿ ಸ್ಮರಣ ಅಂತನ್ನೋ ಭಕ್ತಿಗೆ ಭೀಮಸೇನ ದೇವರು ಇದೊಂದು ಸಾಕ್ಷಾತ್ ಪ್ರತಿಮೂರ್ತಿ ಅಂತ ತಿಳ್ಕೊಂಡಂತ ಅನ್ನೋದೇ ನಾನು ಬೇರೆ ಅನ್ನಲೇ. ನೀನು ಈ ವಿಚಾರ ಹೇಳಿ ಆಗಿದೆ. ಮನುಷ್ಯ ಸೂಕ್ತದ ವಿಚಾರ ಮಾಡೋಣ ಅಂತ ತಿಳ್ಕೊಂಡಂತ ನೀನು ಹೇಳಿದ್ದೆ. ಇವತ್ತು ಉಳಿದ ಸಮಯದಲ್ಲಿ ಎಷ್ಟು ಮಂತ್ರ ಆಗ್ತದೆ ನೋಡೋಣ. ಉಳಿದದ್ದು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಿನ್ನೆ ನಾನು ಹೇಳಿದಂತೆ ಈ ನರಸಿಂಹದೇವರು ಶನಿ ಗ್ರಹದ ಉಪಾಸ್ಯ ದೇವರು, ಅಂತರ್ಗತ ನರಸಿಂಹದೇವರು. ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವಿಶಿಷ್ಟವಾಗಿರ್ತಕ್ಕಂತಹ ಉಲ್ಲೋಲ ಕಲ್ಲೋಲ ನಡೆದಿದೆ. ಎಲ್ಲಿ ಯಾವಾಗ ಟೆರರಿಸ್ಟ್ ಅಟ್ಯಾಕ್ ಆಗ್ತದೋ, ಎಲ್ಲಿ ಯಾವ ಹೆಸರು ಬೀಳ್ತದೋ, ಎಲ್ಲಿ ದ್ರೋಣ ಬೀಳ್ತದೋ, ಯಾವಾಗ ಪಾಕಿಸ್ತಾನ ಏನಾದರೂ ಮಿಸೈಲ್ ನಮ್ಮ ಮೇಲೆ ಹಾಕ್ತದೆಯೋ ಅಂತನ್ನೋ ಭಯದ ವಾತಾವರಣ. ಇದಕ್ಕೆ ಕಾರಣ ಈ ವರ್ಷದ ರಾಜ ಶನಿ. ಆದ್ದರಿಂದಾಗಿ ಶನಿ ಮಹಾಮಂತ್ರದ ಹೋಮವನ್ನು ನಾವು ನಾಡಿದ್ದು ಮಂಗಳವಾರ 27ನೇ ತಾರೀಕು ನಮ್ಮ ವಿದ್ಯಾಪೀಠದಲ್ಲಿ ಇಟ್ಕೊಂಡಿದ್ದೇವೆ. ನಿಮ್ಮ ಹೆಸರು ಗೋತ್ರ ತಿಳಿಸಿ ನಿಮ್ಮ ಹೆಸರನ್ನ ಸಂಕಲ್ಪ ಮಾಡೋಣ. ಮನಸ್ಸಿನಲ್ಲಿ ನೀವು ಕೂಡ ಅವತ್ತು ಬರಲಿಕ್ಕಾದರೆ ಭಾಳ ಸಂತೋಷ, ಬನ್ನಿ. ಆದರೆ ಬರೋರು ಸ್ವಲ್ಪ ಸೂಚನೆ ಮಾಡಿದರೆ ಒಳ್ಳೆಯದು, ನಮಗೆ ಸಂಖ್ಯೆ ಗೊತ್ತಾಗ್ತದೆ ವ್ಯವಸ್ಥೆ ಮಾಡಲಿಕ್ಕೆ. ಯಾರಿಗೆ ಬರಲಿಕ್ಕಾಗೋದಿಲ್ಲ ಮನೆಯಿಂದಲೇ ಮಾನಸಿಕವಾಗಿ ಇಲ್ಲಿ ಹೋಮವನ್ನು ಸಂಕಲ್ಪ ಮಾಡಿಕೊಳ್ಳಿ. ನಿಮ್ಮ ಹೆಸರಿನಲ್ಲಿ ನಾವು ಇಲ್ಲಿ ಸಂಕಲ್ಪ ಮಾಡ್ತೇವೆ, ಆ ಪುಣ್ಯ ತಪ್ಪದೇ ಸಿಗ್ತದೆ. ಇರಲಿ, ನರಸಿಂಹಸ್ತುತಿಯ ಸಂದರ್ಭ ನಾವು ನೋಡೋಣ. ಯಸ್ತೆ ಮನ್ಯೋ ಇತಿ ಸಪ್ತರ್ಚಸ್ಯ ಸೂಕ್ತಸ್ಯ. ಮನ್ಯು ಸೂಕ್ತದಲ್ಲಿ 7 ಈ ರೀತಿಯಾಗಿ 2 ಭಾಗಗಳಿವೆ. ಮೊದಲಿನ 7 ಮಂತ್ರಗಳಿಗೆ ತಾಪಸಃ ಅನ್ನುವ ಋಷಿ, ಆನಂತರ ಭೀಮಸೇನ ದೇವರು, ಮನ್ಯು ನಾಮಕನಾದ ನರಸಿಂಹದೇವರು ದೇವತೆ, ತ್ರಿಷ್ಟುಪ್ ಛಂದ, ಮೊದಲನೆಯದು ಜಗತಿ ಛಂದ. ಉಳಿದ 7 ಮಂತ್ರಗಳಲ್ಲಿ ಮನ್ಯು ನಾಮಕನಾದ ಋಷಿ ಮನ್ಯು ನಾಮಕ ಪರಮಾತ್ಮನನ್ನು ಕಂಡಿದ್ದಾನೆ. ಭೀಮಸೇನ ದೇವರು ಕಂಡಿರ್ತಕ್ಕಂಥ ಈ ಮಂತ್ರಗಳು, ಅದರಲ್ಲಿ ಮೊದಲಿನ 3 ತ್ರಿಷ್ಟುಪ್ ಛಂದಸ್ನಲ್ಲಿವೆ. ಉಳಿದ
4 ಜಗತಿ ಛಂದಸ್ಸಿನಲ್ಲಿವೆ. ಯಸ್ತೆ ಮನ್ಯೋ ಇತಿ ಸಪ್ತರ್ಚ ಸುಸೂಕ್ತಸ್ಯ ತಾಪಸಃ ಮನ್ಯುಃ ತಿಷ್ಟುಪ ಆದ್ಯಾ ಜಗತಿ ತ್ವಯಾ ಮನ್ಯೋ ಇತಿ ಸಪ್ತರ್ಚ ಸೂಕ್ತಸ್ಯ ಮನ್ಯುರ್ಮನ್ಯುಸ್ತೃಷ್ಟುಪ ಚತಸ್ರಃ ಜಗತ್ಯಃ ಮುಖ್ಯ ಪ್ರಾಣಾಭಿಷೇಕೆ ವಿನಿಯೋಗ. ಓಂ ಯಸ್ತೆ ಮನ್ಯೋ ವೀದದ್ವಜ್ರಸಾಯಕ ಸಹ ಓಜಃ ಪುಷ್ಯತೆ ವಿಶ್ವಮಾನುಷಕ ಸಾಹ್ಯಾಮದಾ ಸಮಾರ್ಯನ್ಪಯ ಆಯುಜ ಸಹಸ್ಕೃತೇನ ಸಹಸಾ ಸಹಸ್ವತಾ. ಹೇ ಅವಿದದ್ವಜ್ರ ಸಹಾಯಕ ಮನ್ಯು, ಎಲೆ ನರಸಿಂಹದೇವರೇ, ನಿಮ್ಮ ಅನುಗ್ರಹದಿಂದ ನಮ್ಮ ಶತ್ರುಗಳು ದೂರ ಆಗ್ತಾರೆ. ಯಾಕೆ? ನರಸಿಂಹದೇವರೇ, ನೀವು ಅವಿದದ್ವಜ್ರ ಸಹಾಯಕರು. ನಂದಕಾಂತನ್ನು ಖಡ್ಗವನ್ನು ಹಿಡಿದುಕೊಂಡಿರುವಿರಿ ಮತ್ತು ಕ್ರೋಧಕ್ಕೆ ಅಭಿಮಾನಿಯಾದ ರುದ್ರದೇವರ ಅಂತರ್ಗತರಾಗಿದ್ದೀರಿ. ಯೋಗಕ್ಕೆ ಅಭಿಮಾನಿಯಾದ ಇಂದ್ರಾಂತರ್ಗತರಾಗಿದ್ದೀರಿ. ಇಂತಹ ತವ ಯಃ ಸಹ ಓಜಃ ವಿಶ್ವಂ ಆನುಷಕ್ ಪುಷ್ಯತಿ. ನಿಮ್ಮ ಬಲ, ನಿಮ್ಮ ಸಾಮರ್ಥ್ಯ, ನಿಮ್ಮ ತೇಜಸ್ಸು ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪ್ತವಾಗಿದೆ. ನಿಮ್ಮ ಸ್ಮರಣೆಯಿಂದ ತ್ವಯಾಯುಜ ಸಹಸಾ ದಾಸಂ ಆರ್ಯಂ ಸಾಹ್ಯಂ. ನಿಮ್ಮ ಸ್ಮರಣೆಯಿಂದ ಬಲ ಹಾಗೂ ಸಹನಶೀಲತೆಗೆ ಆಗರ್ರಾದ ತಮ್ಮ ಅನುಗ್ರಹದಿಂದ ನನ್ನ ಶತ್ರು ಸಾಮಾನ್ಯನೇ ಇರಲಿ, ಬಲಿಷ್ಠನೇ ಇರಲಿ, ಅವನನ್ನು ನಾವು ಸುಲಭವಾಗಿ ನಾವೇ ನಿವಾರಿಸ್ತೇವೆ. ನಿಮ್ಮ ಅನುಗ್ರಹ ಇದ್ರೆ ಸಾಕು. ಅಂದರೆ ನೀವು ನಿವಾರಿಸ್ತೀರಿ ಅಂತ ಅನ್ನೋದು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಬೇಕಾಗಿಲ್ಲ. ಖಡ್ಗಧಾರಿಯಾದ ನರಸಿಂಹದೇವರು ಉಗ್ರರಾದ ರುದ್ರಾಂತರ್ಗತರು ಆಗಿದ್ದಾರೆ. ಆ ನಂತರ ಯೋಗಾಭಿಮಾನಿಯಾಗಿರ್ತಕ್ಕಂಥ ಇಂದ್ರನಿಗೂ ಶಕ್ತಿದಾಯಕರಾಗಿದ್ದಾರೆ. ಇವರ ಸಾಮರ್ಥ್ಯ, ಕೀರ್ತಿ, ತೇಜ ಜಗತ್ತಿನಲ್ಲಿ ವ್ಯಾಪ್ತವಾಗಿದೆ. ಇವರು ತಮ್ಮ ಸ್ಮರಣೆ ಮಾಡಿರ್ತಕ್ಕಂಥ ನಮ್ಮ ಮೇಲೆ ಅನುಗ್ರಹ ಮಾಡಿದರೆ ನಮ್ಮ ಶತ್ರು ಎಂಥವನೇ ಇರಲಿ ಅವನನ್ನು ನಿವಾರಿಸಲಿಕ್ಕೆ ನಮಗೇನು ಕಷ್ಟ ಆಗೋದಿಲ್ಲ ಅನ್ನುವ ಅಭಿಪ್ರಾಯ ಮೊದಲಿನ ಮಂತ್ರದಲ್ಲಿ. ಯಸ್ತೆ ಮನ್ಯೋ ವೀದದ್ವಜ್ರಸಾಯಕ ಸಹ ಓಜಃ ಪುಷ್ಯತೆ ವಿಶ್ವಮಾನುಷಕ ಸಾಹ್ಯಾಮದಾರ್ಯ ಸಮಾಸ್ವತ. ಈ ಮಂತ್ರ ಹೇಳುತ್ತಲೇ ಲೈಟ್ ಹೋಯಿತು. ಯಾಕಂತಂದರೆ ಶತ್ರು ಆಫ್. ಲೈಟ್ ಶತ್ರು ಅಲ್ಲ, ನಮಗೆ ಕತ್ತಲೆ ಇದು ದುಷ್ಟಶಕ್ತಿ ನಾಶವಾಯಿತು ಅಂತಲೂ ತೋರಿಸ್ಬಿಡ್ತು ಅಷ್ಟೆ. ಮನ್ಯುರಿಂದ್ರೋ ಮನ್ಯುರೇವಾಸ ದೇವೋ. ನೋಡಿ, ನರಸಿಂಹ ಸ್ಮರಣ ಮಾಡೋದಕ್ಕೆ ಲೈಟ್ ಬಂದುಬಿಡ್ತು. ಮನ್ಯುರೇವಾಸ ದೇವೋ ಮನ್ಯುರ್ಹೋತ ವರುಣೋ ಜಾತವೇದಾಃ ಮನ್ಯುಂ ವಿಷ ಈಳತೆ ಮಾನುಷೀರ್ಯಾ ಪಾಹಿನೋ ಮನ್ಯೋ ತಪಸಾ ಸಜೋಷಾಃ. ಅಲ್ರಿ, ಐಶ್ವರ್ಯ ಕೊಡ್ತಕ್ಕಂಥವನು ಇಂದ್ರ. ಆ ನಂತರ ಯಜ್ಞದಿಂದ ಫಲ ಕೊಡ್ತಕ್ಕಂಥವನು ಅಗ್ನಿ. ಆ ನಂತರ ಜ್ಞಾನ ಇತ್ಯಾದಿಗಳನ್ನು ಕೊಡ್ತಕ್ಕಂಥವನು ವರುಣ. ನರಸಿಂಹದೇವರೇನು ಕೊಡ್ತಾರೆ ಆಮೇಲೆ ಅಂತ ಪ್ರಶ್ನೆ ಮಾಡ್ತೀರಾ? ನೀವು ಪ್ರಶ್ನೆಯೂ ಸರಿಯಾಗಿದೆ, ಅರ್ಧ ಆಗಿದೆ, ಅರ್ಧ ಜ್ಞಾನ ಉಳ್ಳದ್ದಾಗಿದೆ. ಯಾಕೆ? ಮನ್ಯುರಿಂದ್ರೋ ಪರಮೇಶ್ವರ ಸಹಿತನಾದ ಪರಮೇಶ್ವರದಾಯಕನಾಗಿರ್ತಕ್ಕಂತಹ ನೃಸಿಂಹದೇವರೇ ಇಂದ್ರ ಶಬ್ದವಾಚ್ಯರು. ಗೊತ್ತಾ? ಆ ಇಂದ್ರ
ಇಂದ್ರ ಪದವಿಯಲ್ಲಿರ್ತಕ್ಕಂಥ ಇಂದ್ರ ನರಸಿಂಹದೇವರ ಅನುಗ್ರಹದಿಂದ ಐಶ್ವರ್ಯ ಕೊಡ್ತಾನೆ. ಮುಖ್ಯ ಇಂದ್ರ ಶಬ್ದ ವಾಚ್ಯರು ನರಸಿಂಹದೇವರು. ಆನಂತರ ಮನ್ಯುರೇವಾಸ ದೇವೋ, ದೇವತಾ ಶಬ್ದ ವಾಚ್ಯನಾಗಿರ್ತಕ್ಕಂಥವರು ನರಸಿಂಹದೇವರು. ದೇವತೆಗಳಿಗೆ ದೇವ ಅಂತ ಕರೀತಾರೆ. ದ್ಯೋತತ್ವ ದಾನಾದ್ವಾ ದೇವ, ಅವರು ಮಹಾಪ್ರಕಾಶವುಳ್ಳವರಾಗಿರ್ತಾರೆ. ಆನಂತರ ನಾವು ಬೇಡಿದ್ದನ್ನು ಕೊಡ್ತಾರೆ. ಆದ್ದರಿಂದಾಗಿ ಅತ್ಯಂತ ಪ್ರಕಾಶವುಳ್ಳ ವಿಜಯ ಕಾಂತ್ಯಾದಿ ದಿವಶಬ್ದಕ್ಕೆ ಕ್ರೀಡಾ ಕಾಂತಿ ಇತ್ಯಾದಿ ಅನೇಕ ಅರ್ಥಗಳಿವೆ. ಅವುಗಳಿಂದ ಯುಕ್ತನಾದ ನಮ್ಮ ಬೇಡಿಕೆಯನ್ನು ಪೂರೈಸುವ ದೇವಶಬ್ದ ವಾಚ್ಯನು ಈ ಮನ್ಯು ಶಬ್ದ ವಾಚ್ಯನಾದ ನರಸಿಂಹದೇವರೇ. ಬೇರೆಯವರು ಕೊಡ್ತಾರೆ ಅಂತ ತಿಳ್ಕೊಳ್ಬೇಕು. ಆ ದೇವತೆಗಳು ಇವರ ಅನುಗ್ರಹದಿಂದ ಕೊಡ್ತಾರೆ. ಆನಂತರ ಈ ದೇವರಿಗೆ ಹೋತ ಅಂತ ಕೊಡುವಂಥ ಹೆಸರು. ಹೋತ ಅಂತಂದ್ರೆ ಏನರ್ಥ? 10 ಇಂದ್ರಿಯಗಳಿಂದ ನಮಗೇನು ಸುಖ ಸಿಗ್ತದೆ, ಆ ಸುಖವನ್ನು ಕೊಡ್ತಕ್ಕಂಥವ್ರು ಇವರು. ಏನ್ರಿ ಆಚಾರ್ಯ ಮನಸ್ಸಿಗೆ ಬಂದದ್ದು ಹೇಳ್ತೀರಾ? ಹೋತ ಅಂತಂದರೆ ಅಗ್ನಿಯಲ್ಲಿ ಹೋಮದಲ್ಲಿ ಆಹುತಿ ಹಾಕ್ತಕ್ಕಂಥವ್ನು, ಅವನಿಗೆ ಹೋತ ಅಂತ ಕರೀತಾರೆ. ನರಸಿಂಹದೇವರು ಅಗ್ನಿಯಲ್ಲಿ ಆಹುತಿ ಹಾಕ್ತಕ್ಕಂಥವ್ರು. 10 ಇಂದ್ರಿಯದ ಸುಖ ಹೇಗೆ ಕೊಡ್ತಾರೆ ಅವರು? ಅದೇ ವೇದ ಮಂತ್ರಗಳಿಗೆ ಅರ್ಥ ಮಾಡಬೇಕಾಗಿದ್ದರೆ ನಮಗೆ ಶ್ರೀಮದಾಚಾರ್ಯ ಬೇಕಾಗ್ತದೆ. ಶ್ರೀಮದಾಚಾರ್ಯ ಹೇಳ್ತಾರೆ, ನಾವು ಇಂದ್ರಿಯಗಳಿಂದ ಸುಖ ಪಡ್ತೇವೆ ಅಂದರೆ ಏನರ್ಥ? ನಮ್ಮ ಇಂದ್ರಿಯಗಳಲ್ಲಿ ವಿಷಯ ಸುಖವನ್ನು ಪರಮಾತ್ಮ ಹೋಮ ಮಾಡಿದಾಗ, ವಿಷಯ ಸುಖಗಳನ್ನು ಇಟ್ಟಾಗ, ಆಗ ಇಂದ್ರಿಯಗಳಿಂದ ವಿಷಯ ಸುಖ ಅನುಭವಿಸ್ತೇವೆ. ಇಲ್ಲದೇ ಇದ್ದರೆ ಇಂದ್ರಿಯ ಮತ್ತು ವಿಷಯಗಳಿಗೆ ಸಂಪರ್ಕನೇ ದೇವರು ಮಾಡದೇ ಇದ್ದರೆ ಸುಖ ಏನು ಅನುಭವಿಸ್ತೀವಿ? ಹಣ್ಣು, ಮಾವಿನ ಹಣ್ಣು ಎದುರು ಅಲ್ಲಿದೆ, ನನಗೂ ಅದಕ್ಕೂ ಸಂಪರ್ಕ ಇಲ್ಲ, ಎಷ್ಟು ಮಾಡಿದ್ರು ಅಲ್ಲೇ ಇರ್ತದೆ, ಬಾಯಿ ಬೆಳೆದು. ನಮ್ಮ ಇಂದ್ರಿಯಗಳು ಅಂತನ್ನುವ ಅಗ್ನಿಯಲ್ಲಿ ವಿಷಯ ಸುಖ ಅಂತಿಕೊಂಡಂತನ್ನುವ ಆಹುತಿಗಳನ್ನು ಕೊಡ್ತಕ್ಕಂಥವರು ನರಸಿಂಹದೇವರು. ಆದ್ದರಿಂದಲೇ ಅವರಿಗೆ ಹೋತ ಅಂತ ತಿಳ್ಕೊಂಡಂತೇಳಿ ಹೆಸರು. ಆ ನಂತರ ವಯುನಂ ಜ್ಞಾನಂ, ಅದನ್ನು ಕೊಡ್ತಾನೆ. ಆದ್ದರಿಂದಾಗಿ ವರುಣ ಅಂತ ತಿಳ್ಕೊಂಡಂತನ್ನು ಜ್ಞಾನದಾಯಕರಾಗಿದ್ದರಿಂದ ನಮ್ಮ ನರಸಿಂಹದೇವರೇ ಇವರು ವರುಣ ಶಬ್ದವಾಚ್ಯರು. ಆದ್ದರಿಂದ ಜ್ಞಾನ ಕೊಡೋದ್ರಿಂದ ಅದರ ಜೊತೆ ಭಕ್ತಿನೂ ಕೊಡ್ತಾರೆ, ಭಕ್ತಿ ಜೊತೆಗೆ ಮುಕ್ತಿನೂ ಕೊಡ್ತಾರೆ. ಜ್ಞಾನ, ಭಕ್ತಿ, ಮುಕ್ತಿ ಎಲ್ಲವನ್ನು ಕೊಡ್ತಕ್ಕಂಥವ್ರು ವರುಣ ಶಬ್ದನಾಥನಾಗಿರ್ತಕ್ಕಂಥ ನರಸಿಂಹದೇವರೇ. ಇನ್ನು ಆ ನರಸಿಂಹದೇವರು ನಮ್ಮ ಯೋಗ್ಯತೆ, ಅನಾದಿ ಕರ್ಮ, ಈಗಿನ ಪ್ರಯತ್ನ ಎಲ್ಲ ನೋಡಿ ಕೊಡ್ತಾರೆ ಫಲ. ಸುಮ್ಮನೆ ಸ್ಪೂನ್ ಫೀಡರ್ ಅಲ್ಲ ದೇವರು. ಏನ್ರಿ ದೇವರಿಗೆ, ನರಸಿಂಹದೇವರಿಗೆ ಹಿಂದಿನ ಜನ್ಮದಾಗ ಏನು ಮಾಡ್ಯಾನ ಅಂತ ನೋಡ್ಯಾರ ಅನ್ನೋರು? ಅದರಿಂದ ಜನ್ಮದಾಗ ಏನು ಮಾಡ್ಯಾನ ಅಂತ ಗೊತ್ತದೇನೋ, ಲೀಸ್ಟ್ ಅದೇನೋ ಅವ್ರ ಹತ್ರ? ಹೌದು. ಯಾಕೆ? ಅವರಿಗೆ ಜಾತವೇದ, ಜಾತವೇದ ಅಂತ ಅವ್ರಿಗೆ ಹೆಸರು. ಜಾತಂ ಸರ್ವಂ ಭೂತ ಭವಿಷ್ಯತ್ ಭೂತ ವರ್ತಮಾನ ಭವಿಷ್ಯಂ ಜಾನಾತೀತಿ ಜಾತವೇದ, ಜಾತಂ ಸರ್ವಂ ವೇತ್ತೀತಿ ಜಾತವೇದ. ಎಲ್ಲರ ಲೇಖಾಜೋಖ, ಸಂಪೂರ್ಣ ಸಕಲ ಕರ್ಮಗಳ ಡೈರಿ ಆ ಪರಮಾತ್ಮನ ಮಸ್ತಿಷ್ಕದಲ್ಲಿದೆ. ಇವತ್ತು ಹೋಗೋ ಮಂದಿ ಎಡವಿದೆ. ಏನ್ರಿ ನರಸಿಂಹದೇವರೇ, ಯಾಕೆ ಎಡವಿದೆ? ಅವತ್ತು ನಿನ್ನ ದಾರಿ ಹೋಗುವಾಗ ನಡು ಕಲ್ಲು ಬಿದ್ದಿತ್ತು, ನೋಡಿದೆ ನೀನು. ಓ, ಇದನ್ನು ಯಾರಾದರೂ ಕತ್ಲಲ್ಲಿ ಎಡಬಹುದು ಅಂತಿಕೊಂಡಂತ ತಿಳುವಳಿಕೆ ಬಂತು. ಬೀಳೋದಕ್ಕೆ ನಾಯಕ ಮಾಡಲಿ ಅಂತಿಕೊಂಡಂತೇಳಿ ಅದನ್ನು ಬಾಧೆ ಸರಿಸಲಾರದೆ ಹೋದೆಲ್ಲ. ಆ ಪಾಪಕ್ಕಾಗಿ ಇವತ್ತು ಎಡವಿಸಿ ನೀನು ಅಂತ ಹೇಳ್ತಾ. ಅಂದರೆ ನಮ್ಮ ಪ್ರತಿಯೊಂದು ಭೂತ ಭವಿಷ್ಯದ ವರ್ತಮಾನಗಳನ್ನೆಲ್ಲ ತಿಳಿದುಕೊಂಡಿದ್ದಾರೆ. ಆದ್ದರಿಂದಾಗಿ ನರಸಿಂಹದೇವರಿಗೆ ಜಾತವೇದ, ಜಾತವೇದ ಅಂತ ತಿಳ್ಕೊಂಡಂತ ಹೆಸರು.
ಮನ್ಯು ಇಂದ್ರ ಮನ್ಯು ನಾಮಕನಾದ ನರಸಿಂಹದೇವರೇ ಇಂದ್ರ, ಮನ್ಯು ನಾಮಕ ನರಸಿಂಹದೇವರೇ ದೇವ, ಮನ್ಯು ನಾಮಕ ನರಸಿಂಹದೇವರೇ ಹೋತ, ಮನ್ಯು ನಾಮಕ ನರಸಿಂಹದೇವರೇ ವರುಣ, ಮನ್ಯು ನಾಮಕ ನರಸಿಂಹದೇವರೇ ಜಾತವೇದಾಹ. ಮನ್ಯುಂ ವಿಷ ಈಳತೆ ಮಾನುಷೀರ್ಯಾ. ನಿನ್ನ ಭಕ್ತರು ಮಾನುಷೀ ಯಾವ ಮನುಷ್ಯರು ಉಳಿದ ವಿಚಾರಗಳನ್ನು ಬಿಟ್ಟು ಮನ್ಯುಂ ಪರಮಾತ್ಮನಲ್ಲೇ ಮನಸ್ಸನ್ನಿಟ್ಟು ಸ್ತೋತ್ರ ಮಾಡ್ತಾರೆ. ಮನ್ಯುಂ ಈಳತೆ ಮಾನುಷೀರ್ಯ ಪಾಹಿನೋ ಮನ್ಯೋ ತಪಸ ಸಜೋಷ ಅಂತ ಅವರಿಗೆ ಜ್ಞಾನ ಭಕ್ತಿ ತಪಸ್ಸನ್ನು ಕೊಟ್ಟು, ಎಲೆ ನರಸಿಂಹದೇವರೇ ನೀವು ನಮ್ಮನ್ನು ಸಂರಕ್ಷಣೆ ಮಾಡ್ತೀರಿ, ಎಂಥ ಉಪಕಾರಕರ್ತರು ನೀವು ಅಂತಕೊಂಡು. ಮನ್ಯುರಿಂದ್ರೋ ಮನ್ಯುರೇ ವಾಸ ದೇವೋ ಮನ್ಯುರ್ಹೋತ ವರುಣೋ ಜಾತವೇದ ಅಭೀಹಿ ಮನ್ಯು. ನಾನು ಬಹಳ ಸಂಕ್ಷಿಪ್ತ ಅರ್ಥ ಹೇಳ್ತಾ ಇದ್ದೇನೆ, ಆದರೆ ತಪ್ಪದೇ ಮನ್ಯು ಸೂಕ್ತ ದಿನಾಲು ಹೇಳಿ ಗಂಡಸರು. ಹಾಗಾದರೆ ನಿಮ್ಮ ಶ್ರೋತೃಗಳಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಆಚಾರ್ಯ, ಅವ್ರನ್ನ ಬಿಟ್ಬಿಡ್ತೀರಾ? ಬಿಡಂಗಿ. ಮನ್ಯು ಸೂಕ್ತದ ತಾತ್ಪರ್ಯಾರ್ಥದಿಂದ ಯುಕ್ತವಾದದ್ದೇ ನರಸಿಂಹ ಸುಳಾದಿ. ವಿಜಯದಾಸರು ಉಪಕಾರ ಮಾಡಿದ್ದಾರೆ, ಹೇಳಿ. ಅದೇ ಮನ್ಯು ಸೂಕ್ತ ಹೇಳದಂತೆ ಪುಣ್ಯ ಕೊಡ್ತಾರೆ. ಅಭೀಹಿ ಮನ್ಯು ತವ ಸಸ್ತವೀಯಾನ್ ತಪಸ ವಿಜಹಿ ಶತ್ರುನ್ ಅಮಿತ್ರಃ ವೃತ್ರಃ ದಸ್ಯುಃ ಚ ವಿಶ್ವ ವಸೂನ್ಯಾಭರಾತ್ವಂ ನಃ. ಹೇ ಮನ್ಯು, ತಂ ತವಸಃ ತವೀಯಾನ್. ಎಲೆ ಮನ್ಯು ನಾಮಕ ನರಸಿಂಹದೇವರೇ, ನೀ ಈ ಲೋಕದಲ್ಲಿ ಸಕಲ ಐಶ್ವರ್ಯವಂತರಿಗಿಂತಲೂ ಅತ್ಯಂತ ಐಶ್ವರ್ಯವುಳ್ಳವರಾಗಿದ್ದೀರಿ, ಸರ್ವೋತ್ತಮ ಐಶ್ವರ್ಯವುಳ್ಳವರಾಗಿದ್ದೀರಿ. ತ್ವಂ ಅಭೀಹಿ, ನಮ್ಮ ಮೇಲೆ ಅನುಗ್ರಹವನ್ನು ಕರಾಗಲಿ. ನನ್ನ ಕಡೆ ಸ್ವಲ್ಪ ನೋಡಿ, ಅನುಗ್ರಹ ಮಾಡಿ. ಯಾಕೆ? ತಪಸಾಯುಜ, ನಿಮ್ಮ ಇಚ್ಛಾ, ನಿಮ್ಮ ಸಂಕಲ್ಪದಿಂದಲೇ ಶತ್ರುನ್ ವಿಜಯ್, ನಮ್ಮ ಶತ್ರುಗಳನ್ನು, ಶ್ರೀನಿವಾಸ, ನಾಗಳ್ಳಿ ಹೋಗಿ, ಆ ಸಂಕಲ್ಪ ನಿನ್ನ ಶತ್ರು ಹೊರಟೋಗ್ತಾನೆ, ಹೋಗ್ಬಿಡ್ತಾನೆ. ಪರಮಾತ್ಮ ನಿನ್ನ ಸಂಕಲ್ಪ, ನಮ್ಮ ಶತ್ರುಗಳು ನಾಶವಾಗಲಿ ಅಂತ ಸಂಕಲ್ಪ ಮಾಡಿಬಿಡು, ಆಗ ಹೋಗ್ಬಿಡ್ತಾರೆ. ಯಾಕೆ ಈ ವಿಷಯ ನನಗೆ ಪ್ರಾರ್ಥನೆ ಮಾಡೋದು ಕೇಳ್ತೀರಾ ನರಸಿಂಹದೇವರೇ? ಹೌದು, ನನಗೆ ಗೊತ್ತಿದೆ. ಇಲ್ಲಿ ತನಕ ಅಮಿತ್ರಃ, ಹಿರಣ್ಯಕಶ್ಯಪ ಮೊದಲಾಗಿರ್ತಕ್ಕಂಥ ಅನೇಕ ಸಮಾಜ ಕಂಟಕರನ್ನು ಕೊಂದವರು ನೀವೇ. ಇಂದ್ರನಲ್ಲಿದ್ದು ವೃತ್ರಾಸುರನನ್ನು ಕೊಂದವರು ನೀವೇ. ವೃತ್ರಃ, ಏನು ಗೊತ್ತಿಲ್ಲದೆ ಒಳಗೆ ಕೂತ್ಕೊಂಡಲ್ಲ, ಕಾಮಕ್ರೋಧ ದಸ್ಯುಗಳು. ಅಂಥ ದಸ್ಯುಹ ಕಾಮಕ್ರೋಧಾದೆ ನಮ್ಮ ಶತ್ರುಗಳನ್ನು ಸಂರಕ್ಷಣೆ ನಾಶ ಮಾಡ್ತಕ್ಕಂಥವ್ರು ನೀವೇ. ಅಷ್ಟೇ ಅಲ್ಲ, ವಿಶ್ವಾವಸೂನ್ಯಾಭರಾತ್ವಂ ನಃ, ನೀವು ಎಲ್ಲ ಶತ್ರುಗಳನ್ನು ನಾಶಪಡಿಸಿ ನಮಗೆ ದೈವಿ ಸಂಪತ್ತನ್ನು ಕೊಡ್ತಕ್ಕಂಥವ್ರು. ವಿಶ್ವಾವಸೂನ್ಯಾಭರಾತ್ವಂ ನಃ ನಃ ತ್ವಂ ವಿಶ್ವಾವಸೂನಿ ಆಭರ, ಶತ್ರು ನಾಶಕರಾಗಿ ದೈವಿ ಸಂಪತ್ತನ್ನು ಕೊಡ್ತಕ್ಕಂಥವರು. ಇದೇ ಅಭಿಪ್ರಾಯ ಕೊನೆ ಮಂತ್ರದಲ್ಲಿಯೂ ಇದೆ. ಸಂಸೃಷ್ಟಂ ಧನಂ ಉಭಯಂ, ದೈವಿ ಸಂಪತ್ತು ಲೋಕ ಸಂಪತ್ತಿಯನ್ನು ಕೊಟ್ಟು ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯು ಭಿಯಂ ದಧಾನ ಹೃದಯೇಷು ಶತ್ರವಃ ಪರಾಜಿತಾಸು ಅಪನಿಲಯಂತಾಂ. ದೈವಿ ಸಂಪತ್ತನ್ನು, ಆಶ್ಚರ್ಯ ಲೌಕಿಕ ಸಂಪತ್ತಿಯನ್ನು ಎರಡನ್ನು ನಮಗೆ ಕೊಟ್ಟು ನಮ್ಮನ್ನು ಸುಖಿಗಳನ್ನಾಗಿ ಮಾಡು. ನಿನ್ನ ಸ್ಮರಣೆ ಮಾಡುವ ನಮ್ಮ ಶತ್ರುಗಳು ಅಂಜಿ ದಿಕ್ಕಾಪಾಲಾಗಿ ಓಡಿ ಹೋಗಲಿ. ಕೊನೆ ಮಂತ್ರ ಅದೇ ಅಭಿಪ್ರಾಯ ಇಲ್ಲೂ ಕೂಡ. ಅಂದರೆ ನರಸಿಂಹದೇವರ ಸ್ಮರಣೆಯಿಂದ ಶತ್ರುಗಳು ನಾಶವಾಗ್ತಾರೆ, ನಮಗೆ ಬೇಕಾದ ಸುಖ ಸಮೃದ್ಧಿಯೂ ಕೂಡ ಸಿಗ್ತದೆ.
ಅಭೀಹಿ ಮನ್ಯೋ ತವ ಸಸ್ತವೀಯಾನ್ ತಪಸಾ ವಿಜಾಹಿಷಿ ಶತ್ರೂನ್ನ ಅಮಿತ್ರಃ ವೃತ್ರಃ ದಸ್ಯುಃ ಚ ವಿಶ್ವ ವಸೂನ್ಯಾಭ ರಾತ್ವಂ ನಾಹ. ಉಳಿದ ಮಂತ್ರಗಳ ವಿಚಾರ ಈಗಾಗಲೇ 1 ಗಂಟೆ ಆಯಿತು. ಉಳಿದ ಮಂತ್ರಗಳ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ನಾಡಿದ್ದು ಶನೀಶ್ವರ ಜಯಂತಿ. ತಪ್ಪದೇ ಶನಿ ಮಂತ್ರ ಜಪ ಮಾಡಿ. ಮಾನಸಿಕವಾಗಿ ದೂರದಲ್ಲಿದ್ದವರು ಮಾನಸಿಕವಾಗಿ, ಹತ್ತಿರದಲ್ಲಿದ್ದವರು ತಪ್ಪದೇ ಫಿಸಿಕಲ್ಲಾಗಿ ಬನ್ನಿ. ನಮ್ಮಲ್ಲಿ ನಡೆಯುವ ನರಸಿಂಹ ಮಹಾಮಂತ್ರದ ಹೋಮವನ್ನು ದಲ್ಲಿ ಭಾಗವಹಿಸಿ ಪುಣ್ಯಭಾಗಿಗಳಾಗಲಿ. ದೇವರು ನಿಮ್ಮ ಮೇಲೆ ಅನುಗ್ರಹ ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಉಕ್ತಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಂ. ಶ್ರೀಕೃಷ್ಣ ಅರ್ಪಣಮಸ್ತು.